तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्त नमो नमः। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंदा। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे 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 राम 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 हरे हरे। ನಿನ್ನೆ ನಾವು 9ನೇ ಅಧ್ಯಾಯದಲ್ಲಿ ಪರಮ ಗುಹ್ಯ ಜ್ಞಾನವನ್ನು ನೋಡಿದ್ದೇವೆ. ಅಂದ್ರೆ ಪರಮ ರಹಸ್ಯವನ್ನು ಕೃಷ್ಣ ಅರ್ಜುನನಿಗೆ ತಿಳಿಸಿಕೊಡುವಂತ ಒಂದು ಅಧ್ಯಾಯ ಅದು. ಎಲ್ಲಾ ವಿದ್ಯೆಗಳ ರಾಜ, ಈ ವಿದ್ಯೆ ಎಲ್ಲಾ ವಿದ್ಯೆಗಳ ರಾಜ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಇದು ಪರಿಶುದ್ಧ ಜ್ಞಾನ ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದ್ದು. ಇದರಲ್ಲಿ ಯಾವುದೇ ಕಷ್ಟ ಇಲ್ಲ. ನಾನು ಅವ್ಯಕ್ತ ರೂಪದಲ್ಲಿ ಈ ವಿಶ್ವದ ಎಲ್ಲಾ ಕಡೆ ಆವರಿಸಿದ್ದೇನೆ, ಎಲ್ಲಾ ಜೀವಿಗಳು ನನ್ನಲ್ಲಿವೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಗಾಳಿ ಹೇಗೆ ಆಕಾಶದಲ್ಲಿದೆಯೋ ಹಾಗೆ ಸೃಷ್ಟಿಯಾದದ್ದೆಲ್ಲ ನನ್ನಲ್ಲೇ ನೆಲೆಸಿದೆ, ನನ್ನ ಅಧ್ಯಕ್ಷತೆಯಲ್ಲಿ ಈ ಪ್ರಕೃತಿ ಕೆಲಸ ಮಾಡ್ತದೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಒಂದು ಗುಹ್ಯವಾದ ಜ್ಞಾನವನ್ನು ಅರ್ಜುನನಿಗೆ ದಯಪಾಲಿಸ್ತಾ ಇದ್ದಾನೆ ಕೃಷ್ಣ 9ನೇ ಅಧ್ಯಾಯದಲ್ಲಿ. ಸತತ ಕೀರ್ತನೆ ಸ್ಮರಣೆ ಶ್ರವಣ ಮಾತ್ರದಿಂದ ಕೃಷ್ಣನಲ್ಲಿ ದೃಢ ಭಕ್ತಿ ಇಟ್ಟು ಅವನ ನಾಮವನ್ನು ಸ್ಮರಿಸುತ್ತಾ ನಾವು ಅವನನ್ನು ಪೂಜಿಸ್ತಾರೆ. ನಾನೇ ಎಲ್ಲ ವೇದಗಳು, ತಂದೆ ತಾಯಿ ಗತಿ ಜ್ಞಾನದ ಗುರಿ ಎಲ್ಲ ನಾನೇ ಎಂದು ಕೃಷ್ಣ ಹೇಳ್ತಾನೆ. ಅನನ್ಯವಾಗಿ ನನ್ನನ್ನು ಚಿಂತಿಸುವವರ ಯೋಗಕ್ಷೇಮದ ಜವಾಬ್ದಾರಿ ಕೂಡ ನನ್ನದು. ಅನನ್ಯ ಚಿಂತೆಯಂತೋಮ ಏ ಜನ ಪರಿಪಾಸತೆ ಅಂತ ಹೇಳೋ ಶ್ಲೋಕವನ್ನು ಕೂಡ ಕೃಷ್ಣ ಇಲ್ಲಿ ಹೇಳ್ತಾನೆ. ಎಲ್ಲರ ಜವಾಬ್ದಾರಿ ನನ್ನದು, ಅದರಲ್ಲೂ ಅನನ್ಯವಾಗಿ ನನ್ನನ್ನು ಚಿಂತಿಸುವವರ ಯೋಗಕ್ಷೇಮದ ಜವಾಬ್ದಾರಿ ನನ್ನದು ಕೃಷ್ಣ ಇಲ್ಲಿ ದೃಢಪಡಿಸ್ತಾನೆ. ಪ್ರೀತಿಯಿಂದ ಒಂದು ಪತ್ರ, ಪುಷ್ಪ, ಫಲ ಅಥವಾ ನೀರು ಕೊಟ್ಟರು ನನಗೆ ಸಾಕು, ಅದ್ರಲ್ಲಿ ನಾನು ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತೇನೆ. ಯಾವುದೇ ಆಡಂಬರದ ಪೂಜೆ ನನಗೆ ಅಗತ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ನನ್ನನ್ನು ಚಿಂತಿಸುವವರ ಮನಸ್ಸು ನನ್ನಲ್ಲಿ ತೊಡಗಿಸಿಕೊಂಡರೆ ನಿಶ್ಚಯವಾಗಿ ನನ್ನಲ್ಲಿಗೆ ಬರುವಿರಿ ನೀವು ಎಂದು ಅನ್ನುವ ಭರವಸೆಯಲ್ಲಿ ಕೃಷ್ಣ ಅರ್ಜುನನಿಗೆ ಕೊಡ್ತಾನೆ. ಇನ್ನೂ ಮುಂದುವರಿದು ಕೃಷ್ಣ 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ ಅಂದ್ರೆ ಭಗವಂತನ ಐಶ್ವರ್ಯಗಳ ಬಗ್ಗೆ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ. ನನ್ನ ಐಶ್ವರ್ಯಗಳನ್ನು ನೋಡು, ಯಾವ ರೀತಿ ನನ್ನ ಐಶ್ವರ್ಯಗಳಿವೆ ಅಂತ ಹೇಳಿ ಇನ್ನೂ ಒಂದು ರಹಸ್ಯವಾದ ವಿಚಾರಗಳನ್ನು ಕೃಷ್ಣ ಅರ್ಜುನನಿಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಕೃಷ್ಣ ಹೇಳ್ತಾನೆ, ಮಹಾಬಾಹುವಾದ ಅರ್ಜುನನೇ ಮತ್ತೆ ಕೇಳು, ನೀನು ನನ್ನ ಪ್ರೀತಿಯ ಸ್ನೇಹಿತನಾದ್ದರಿಂದ ನಾನು ನಿನಗಾಗಿ ಇದನ್ನು ಹೇಳುತ್ತಿದ್ದೇನೆ. ನಾನು ಇನ್ನೂ ಹೇಳುತ್ತೇನೆ, ನಾನು ಈಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ಕೊಡುತ್ತಿದ್ದೇನೆ ಅಂತ. ಕೃಷ್ಣನ ಅತ್ಯುತ್ತಮ ವಿಧೇಯ ವಿದ್ಯಾರ್ಥಿಯಾಗಿ ಇಲ್ಲಿ ಅರ್ಜುನ ಇದ್ದಾನೆ. ಆದ್ರಿಂದ ಅವನಿಗೆ ಎಲ್ಲಾ ಜ್ಞಾನವನ್ನು ಕೃಷ್ಣ ದಯಪಾಲಿಸ್ತಾ ಇದ್ದಾನೆ. ಭಗವಾನ್ ವಾಚ ಅಂದ್ರೆ ಭಗವಂತ ಅಂದ್ರೆ ಭಗವಂತನ ಲಕ್ಷಣಗಳೇನು ಅಂತ ಪರಾಶರ ಮುನಿಗಳು ಹೇಳ್ತಾರೆ. ಪೂರ್ಣ ಶಕ್ತಿ, ಪೂರ್ಣ ಕೀರ್ತಿ, ಪೂರ್ಣ ಐಶ್ವರ್ಯ, ಪೂರ್ಣ ಜ್ಞಾನ, ಪೂರ್ಣ ಸೌಂದರ್ಯ ಮತ್ತು ಪೂರ್ಣ ವೈರಾಗ್ಯ ಹೊಂದಿರುವಂತಹ ಮನುಷ್ಯನನ್ನು ಭಗವಂತ ಅಂತ ಕರಿಬಹುದು. ಅಂದ್ರೆ ಎಲ್ಲವೂ 100ಕ್ಕೆ 100 ಅವನಲ್ಲಿ. ಪೂರ್ಣ ಶಕ್ತಿ, 100ಕ್ಕೆ 100 ಪೂರ್ಣ ಶಕ್ತಿ, 100ಕ್ಕೆ 100 ಕೀರ್ತಿ, ಐಶ್ವರ್ಯ, ಜ್ಞಾನ, ಸೌಂದರ್ಯ, ವೈರಾಗ್ಯ. ಇಂಥವರನ್ನು ಮಾತ್ರ ನಾವು ಭಗವಂತ, ಇದು ಒಬ್ಬನಲ್ಲಿ ಮಾತ್ರ ನಾವು ಕಾಣಬಹುದು, ಕೃಷ್ಣನಲ್ಲಿ ಮಾತ್ರ ಕಾಣುವಂತಹ ಒಂದು ವಿಶಿಷ್ಟ ಶಕ್ತಿ ಇದು. ಆದ್ರಿಂದ ಅವನು ಭಗವಂತ. ಪರಾಶರ ಮುನಿಗಳು ಹೇಳ್ತಾರೆ ಹೀಗೆ.
ಕೃಷ್ಣ ನಿಧಾನವಾಗಿ ತನ್ನ ರಹಸ್ಯಗಳನ್ನು ಒಂದೊಂದಾಗಿ ಅರ್ಜುನನ ಮುಂದೆ ಬಿಚ್ಚಿಡ್ತಾ ಇದ್ದಾನೆ. 8ನೇ ಅಧ್ಯಾಯದಲ್ಲಿ ಕೂಡ ರಹಸ್ಯ ಜ್ಞಾನವನ್ನು ಕೊಟ್ಟಿದ್ದಾನೆ. 9ನೇ ಅಧ್ಯಾಯದಲ್ಲಿ ಇನ್ನೂ ಪರಮ ಗುಹ್ಯತಮ ಜ್ಞಾನವನ್ನು ಕೊಟ್ಟಿದ್ದಾನೆ. 10ನೇ ಅಧ್ಯಾಯದಲ್ಲಿ ಇನ್ನೂ ಉತ್ತಮವಾದಂತಹ ಜ್ಞಾನವನ್ನು, ಈಗ ಕೊಟ್ಟದ್ದಕ್ಕಿಂತಲೂ ಉತ್ತಮವಾದ ಜ್ಞಾನವನ್ನು ನಿನಗೆ ದಯಪಾಲಿಸ್ತಾ ಇದ್ದೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಭಗವಂತನ ಗುಣಗಳು ಅನಂತ, ಆದ್ರಿಂದ ಅವನಿಗೆ ಸಂಬಂಧಿಸಿದ್ದೆಲ್ಲವೂ ಅನಂತ. ಅನಂತ ಅಂತ ಹೇಳಿದ್ರೆ ಅದಕ್ಕೆ ಮಿತಿ ಇಲ್ಲ, ಮಿತಿ ಇಲ್ಲದ್ದು. ಭಗವಂತನೂ ಮಿತಿ ಇಲ್ಲದವನು, ಅವನ ಎಲ್ಲಾ ಗುಣಗಳು ಕೂಡ ಮಿತಿ ಇಲ್ಲದ್ದು. ಅವನಿಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳು ಕೂಡ ಅನಂತವಾದದ್ದು. ಆದ್ರೆ ನಮಗೆಷ್ಟು ಅರಗಿಸಿಕೊಳ್ಳಿಕ್ಕಾಗ್ತದೆ, ನಮ್ಮ ಇಂದ್ರಿಯಗಳಿಗೆ ಎಷ್ಟು, ಈಗ ನಾವು ಎಷ್ಟು ದೂರಕ್ಕೆ ನಮ್ಮ ಕಣ್ಣಿನ ಸಾಮರ್ಥ್ಯ ಎಷ್ಟು ಉಂಟು ಅಂತ ಹೇಳಿದ್ರೆ ನಮ್ಗೆ ಎಷ್ಟು ದೂರ ಕಾಣ್ತದೋ ಅಷ್ಟು ಮಾತ್ರ ಕಾಣ್ತದೆ, ಅದಕ್ಕಿಂತ ಜಾಸ್ತಿ ನಮಗೆ ಕಾಣೋದಿಲ್ಲ. ಕೆಲವು ಸಲ ಮಯಮಯ ಆಗಿರ್ಬೋದು, ಏನೂ ಕಾಣದೆ ಹೋಗ್ಬೋದು. ಆ ರೀತಿ ನಮ್ಗೆ ನಮ್ಮ ಇಂದ್ರಿಯಗಳಿಗೆ ಅಷ್ಟೇ ಅರಗಿಸ್ಕೊಳ್ಳಿಕ್ಕಾಗುದು. ಆದ್ರಿಂದ ಅಷ್ಟು ಜ್ಞಾನವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ಎಷ್ಟು ತೀರಾ ಕಡಿಮೆ ಹೇಳ್ತಾನೆ ಕೃಷ್ಣ, ಅಂದ್ರೆ ನನಗೆ ಇರುವುದಕ್ಕಿಂತ, ನಾನು ಇಲ್ಲಿ ಹೇಳಿರುವುದಕ್ಕಿಂತ ಇನ್ನೂ ಎಷ್ಟೋ ಇದೆ, ಆದ್ರೆ ನಿಮಗೆ ಎಷ್ಟು ಅರಗಿಸ್ಕೊಳ್ಳಿಕ್ಕಾಗ್ತದೋ ಅಷ್ಟು ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿ ಕೃಷ್ಣ ಇಲ್ಲಿ ಇಂಡೈರೆಕ್ಟ್ ಆಗಿ ನಮಗೆ ಹೇಳ್ತಾ ಇದ್ದಾನೆ. ಶೃಣು ಅಂದ್ರೆ ಶೃಣು, ಮಹಾಬಾಹೋ ಶೃಣು ಅಂದ್ರೆ ಕೇಳು, ಶ್ರವಣ ಮಾಡು. ಯಾಕೆ ನಾವು ಕೃಷ್ಣನ ಬಗ್ಗೆ ಎಷ್ಟು ಶ್ರವಣ ಮಾಡ್ತೇವೋ ಅಷ್ಟು ಕೃಷ್ಣನಿಗೆ ನಿಷ್ಠರಾಗಿರ್ತೇವೆ, ಭಕ್ತಿಯಲ್ಲಿ ಸ್ಥಿತರಾಗಿರ್ತೇವೆ. ಎಲ್ಲಿ ಶ್ರವಣ ಮಾಡಬೇಕು ಅಂದ್ರೆ ಯಾರಿಂದ ಶ್ರವಣ ಮಾಡಬೇಕು? ಕೃಷ್ಣನ ಬಗ್ಗೆ ಭಕ್ತರ ಸಂಘದಲ್ಲಿ, ಭಕ್ತರಿಂದ ಕೃಷ್ಣನ ಕಥೆಯನ್ನು ಕೇಳಬೇಕು. ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತದೆ, ಸಾಧು ಸಂಘ ಸರ್ವಶಾಸ್ತ್ರೇ ಕಯ ಲವ ಮಾತ್ರ ಸಾಧು ಸಂಘೆ ಸರ್ವ ಸಿದ್ಧಿ ಹಯ ಅಂತಂದ್ರೆ, ಸಾಧು ಸಂಘ ಅಂತ ಹೇಳಿ ಎಲ್ಲಾ ಶಾಸ್ತ್ರಗಳು ಹೇಳ್ತಾರೆ. ಅಂದ್ರೆ ಭಕ್ತರ ಸಹವಾಸದಲ್ಲಿ ಇರಬೇಕು. ಅಸೋಸಿಯೇಷನ್ ಆಫ್ ಪ್ರಭುಪಾದರು ಇದನ್ನು ಅಸೋಸಿಯೇಷನ್ ಆಫ್ ಡಿವೋಟೀಸ್ ಅಂತ ಕರೀತಾರೆ. ಅಂದ್ರೆ ನಾವು ಯಾವಾಗಲೂ ಭಕ್ತರ ಸಂಘದಲ್ಲಿ ಇರಬೇಕು. ಒಂದು ಕ್ಷಣ ಭಕ್ತರ ಸಂಘದಲ್ಲಿ ಇದ್ರೂ ಅದು ನಮ್ಮ ಎಲ್ಲಾ ಕಾಮನೆಗಳು ಪೂರ್ತಿ ಆಗ್ತದೆ. ನಾವು ಭಗವಂತನಲ್ಲಿಗೆ ಹೋಗುವ ದಾರಿ ಇನ್ನೂ ಸುಲಭವಾಗ್ತದೆ, ಸುಗಮ ಆಗ್ತದೆ ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಪರಿಶುದ್ಧ ಭಕ್ತರ ಸಹವಾಸದಿಂದ ಮನುಷ್ಯನಿಗೆ ಸರ್ವಸಿದ್ಧಿ ಆಗ್ತದೆ ಅಂತ. ಇದು ಎಲ್ಲಾ ಗ್ರಂಥಗಳ ನಿರ್ಣಯ ಕೂಡ. ಯಾರು ಕೃಷ್ಣನ ಕಥೆ ಕೇಳಲು ತುಂಬಾ ಆತುರರಾಗಿದ್ದಾರೋ ಅವರೊಂದಿಗೆ ಸಂಘ ಮಾಡುವುದರಿಂದ ನಮ್ಮ ಭಕ್ತಿ ಹೆಚ್ಚುತ್ತದೆ. ನಾವು ಅದರಲ್ಲಿ ಮುಂದೆ ಹೆಜ್ಜೆ ಇಡುವಂತಾಗ್ತದೆ, ಅಲ್ಲಿ ದೃಢವಾಗಿ ನಮ್ಮ ಹೆಜ್ಜೆ ನಿಲ್ತದೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ನಮೇ ವಿದುಹು ಸುರಗಣಾಃ ಪ್ರಭವಂನ ಮಹರ್ಷಯಃ ಅಹಮಾದಿರ್ಹಿ ದೇವಾನ ಮಹರ್ಷೀನಾಂ ಚ ಸರ್ವಶಃ. ಭಗವಂತನನ್ನು ತಿಳಿಯುವುದು ಅಷ್ಟು ಸುಲಭವಲ್ಲ. ಇನ್ನು ಹಿಂದೆ ನೋಡಿದ್ದೇವೆ, ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನು ಹೇಳ್ತಾನೆ, ಅನಾದಿರಾದಿ ಗೋವಿಂದ ಅಂತ. ಅಂದ್ರೆ ಆದಿ ಅಂತ್ಯ ಇಲ್ಲದವನು ಗೋವಿಂದ ಕೃಷ್ಣ. ಆದ್ರೆ ಭಗವಂತ ಭಕ್ತರಿಗೆ ಹೃದಯದಲ್ಲಿ ಕಾಣಿಸ್ಕೊಳ್ತಾನೆ. ಜಗತ್ತಿನಲ್ಲಿ ಲೌಕಿಕ ವಿದ್ವಾಂಸರಿ ಅಂತ ಕರೆಸಿಕೊಂಡವರು ತುಂಬಾ ಜನ ಇರ್ತಾರೆ. ಅವರು ವೇದಗಳ ಅಧ್ಯಯನ ಮಾಡಿರ್ತಾರೆ, ತುಂಬಾ ವಿದ್ವಾಂಸರಾಗಿರ್ತಾರೆ. ಯಾವ ಎಲ್ಲಾ ಗ್ರಂಥಗಳ ಅಧ್ಯಯನ ಮಾಡಿ ಎಲ್ಲವರಿಗೂ ಅಷ್ಟು ನೀರ್ ಅಂದ್ರೆ ಅಷ್ಟು ಅದರ ಬಗ್ಗೆ ಅವರಿಗೆ ಅಷ್ಟು ಜ್ಞಾನ ಇರ್ತದೆ. ಆದ್ರೆ ಅವರು ಅದರ ಗುರಿಯಾದ ಕೃಷ್ಣನನ್ನು ತಲುಪಿರೋದಿಲ್ಲ. ಕೃಷ್ಣನ ಬಗ್ಗೆ ಅವರಿಗೆ, ಕೃಷ್ಣನೇ ಈ ಎಲ್ಲಾ ವೇದಗಳ ಗುರಿ ಅಂತ ಹೇಳುವುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದ್ರೆ ಯಾಕೆಂದ್ರೆ ನಮ್ಮ ಗ್ರಹಣ ಶಕ್ತಿಗೆ ಅವನು ಮೀರಿದವನು. ಯಾವಾಗ ನಮಗೆ ಅವನನ್ನು ತಿಳ್ಕೊಳ್ಳಿಕ್ ಆಗ್ತದೆ ಅಂತ ಹೇಳಿದ್ರೆ ನಾವು ಅವನಿಗೆ ಶರಣಾಗತರಾದಾಗ ಮಾತ್ರ ನಮಗೆ ಅವನ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ಳಿಕ್ ಸಾಧ್ಯ. ಅವನ ಗುಣಗಳು ನಮ್ಮ ಊಹೆಗೆ ನಿಲುಕದಾರದಷ್ಟಿದೆ. ನಮ್ಮ ಗ್ರಹಣ ಶಕ್ತಿಗೆ ಮೀರಿದ್ದು ಅದೆಲ್ಲ. ನಮ್ಮ ಆಲೋಚನೆಗಳು ಸಹ ಅಷ್ಟು ಎತ್ತರಕ್ಕೆ ಸಾಗುವುದಿಲ್ಲ. ಆದ್ರಿಂದ ಭಕ್ತಿಪೂರ್ವಕ ಕೆಲಸ ಮಾಡುವವರಿಗೆ ಕರುಣೆ ತೋರಲು ದೇವರು ಅವರ ಹೃದಯಕ್ಕೆ ಇಳಿದು ಬಂದು ತಾನೇ ತನ್ನ ಉನ್ನತ ಸ್ಥಾನದ ಬಗ್ಗೆ ಅವರಿಗೆ ಅರಿವು ಮೂಡಿಸ್ತಾನೆ. ಕೃಷ್ಣ ಹೇಳ್ತಾನೆ ಇಲ್ಲಿ, ನನ್ನ ಬಗ್ಗೆ ನಿಮ್ಮ ಊಹಾತ್ಮಕ ಚಿಂತನೆಗಳಿಂದ ನನ್ನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀವ್ ಯಾವಾಗ ನನಗೆ ಶರಣಾಗ್ತೀರೋ, ಯಾವಾಗ ನಾನೇ ಪ್ರಭು ಅಂತ ನಂಬ್ತೀರೋ, ನನ್ನನ್ನು ದೇವೋತ್ತಮ ಪರಮಪುರುಷ ಅಂತ ಹೇಳಿ ಆರಾಧಿಸ್ತೀರೋ, ಆಗ ನಾನೇ ನಿಮ್ಮ ಬಗ್ಗೆ ದಯದಿಂದ ನಿಮ್ಮ ಹೃದಯಕ್ಕೆ ಇಳಿದು ಬಂದು ನನ್ನ ಬಗ್ಗೆ ನಾನೇ ನಿಮ್ಗೆ ತೋರಿಸ್ಕೊಡ್ತೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಯೋ ಮಾಮ ಜಮಾನ್ ಅಜಂ ಅನಾದಿಂ ಚ ವೇತ್ತಿ ಲೋಕ ಮಹೇಶ್ವರಂ ಅಸಮ್ಮೂಢ ಸಾ ಮರ್ತ್ಯೇಶು ಸರ್ವ ಪಾಪೈ ಪ್ರಮುಚ್ಯತೆ ಅಂತ. ಇಲ್ಲಿ ಅಜ ಅಂತ ಹೇಳಿದ್ರೆ ಜನ್ಮರಹಿತ. ಕೃಷ್ಣ ಜನ್ಮ ಇಲ್ಲದವನು,
ಅವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಅನಾದಿ ಅಂದ್ರೆ ಆದಿ ಇಲ್ಲದವನು ಈಶ್ವರ. ಈಶ್ವರ ಪರಮಕೃಷ್ಣ ಅನಾದಿರಾದಿ ಗೋವಿಂದ ಸರ್ವ ಕಾರಣ ಕಾರಣ ಅಂತ. ಅನಾದಿ ಅವನು, ಅವನಿಗೆ ಆದಿ ಇಲ್ಲ ಅಂತ್ಯ ಇಲ್ಲ, ಅವನಿಗೆ ಹುಟ್ಟಿಲ್ಲ ಸಾವಿಲ್ಲ. ಆದ್ರೆ ಎಲ್ಲದರ ಕಾರಣ ಅವನು ಅಂತ ಯಾರು ತಿಳಿಯುತ್ತಾರೋ ಅವರು ಭ್ರಾಂತಿಯಿಂದ ಮುಕ್ತರಾಗಿ ಪರಂಧಾಮವನ್ನು ಸೇರುತ್ತಾರೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಕೃಷ್ಣ ಭೂಮಿಯಲ್ಲಿ ಅವತರಿಸುವಾಗ ಅಂದ್ರೆ 5,000 ವರ್ಷದ ಹಿಂದೆ ಅವನು ಹೇಗೆ ದೇವಕಿಯ ಗರ್ಭದಲ್ಲಿ ಜನಿಸಿದ ಅಂತ ನಾವು ಕೇಳಿದ್ದೇವಲ್ಲ, ಆ ಸಮಯದಲ್ಲಿ ಕೂಡ ಕೃಷ್ಣ ನಾವು ಮನುಷ್ಯರು ಜನಿಸಿದ ಹಾಗೆ ಜನಿಸುವುದಿಲ್ಲ. ಅವನ ಹುಟ್ಟೆ ಬೇರೆ ರೀತಿ. ಅವನು ಮೊದಲಿಗೆ ದೇವಕಿ ಮತ್ತು ವಸುದೇವರ ಹೃದಯದಲ್ಲಿ ಕಾಣಿಸಿಕೊಂಡು ಆಮೇಲೆ ಸಾಮಾನ್ಯ ಮಗುವಿನ ರೂಪ ತಾಳಿ ಅವನು ಅವತರಿಸ್ತಾನೆ. ಇಲ್ಲಿ ಯಾವುದೇ ಸ್ತ್ರೀ ಪುರುಷರ ಸಂಯೋಗ ಇರುವುದಿಲ್ಲ. ತಾನಾಗಿ ಇಳಿಯುವಂಥದ್ದು, ಅವನು ಅವತರಿಸುವಂಥದ್ದು. ಬ್ರಹ್ಮನಿಂದ ಹಿಡಿದು ಎಲ್ಲಾ ದೇವತೆಗಳು ಕೂಡ ಸೃಷ್ಟಿಯಾದವರೇ. ಆದ್ರೆ ಕೃಷ್ಣ ಮಾತ್ರ ಅಜ ಅಂದ್ರೆ ಅವನಿಗೆ ಜನ್ಮರಹಿತನಾದವನು. ಅವನಿಗೆ ಯಾವುದೇ ಹುಟ್ಟಿಲ್ಲ. ಅವನು ಆದಿಯಲ್ಲೇ ಇದ್ದವನು. ಬ್ರಹ್ಮನಿಗಿಂತಲೂ ಮೊದಲಿದ್ದವನು. ಬ್ರಹ್ಮನನ್ನು ಅವನು ಸೃಷ್ಟಿ ಮಾಡಿದವನು. ಸಪ್ತರ್ಷಿಗಳು, ಅವರ ಪೂರ್ವದ 4 ಕುಮಾರರು ಅಂದ್ರೆ ಸನಕ, ಸನಂದನ, ಸನಾತನ, ಸನತ್ ಕುಮಾರರು, 14 ಮಂದಿ ಮನುಗಳು, ಬ್ರಾಹ್ಮಣರು, ವೈಶ್ಯರು ಎಲ್ಲರೂ ನನ್ನಿಂದಲೇ ಸೃಷ್ಟಿಯಾದವರು ಅಂತ ಕೃಷ್ಣ ಹೇಳ್ತಾನೆ ಇಲ್ಲಿ. ಮಹರ್ಷಯ ಸಪ್ತ ಪೂರ್ವೆ ಚತ್ವಾರೋ ಮನಮಸ್ತಥ ಮದ್ಭಾವ ಮಾನಸ ಅಜಾತ ಯೇಷಾಂ ಲೋಕ ಇಮಾ ಪ್ರಜಾ ಅಂತ. ಎಲ್ಲರೂ ಬ್ರಹ್ಮನಿಂದ ಹಿಡಿದು ಎಲ್ಲಾ ಜೀವಿಗಳು ನನ್ನಿಂದಲೇ ಸೃಷ್ಟಿಸಲ್ಪಟ್ಟವರು. ಆದ್ದರಿಂದ ಬ್ರಹ್ಮನನ್ನು ಪಿತಾಮಹ ಅಂತ ಕರೀತಾರೆ, ಅಜ್ಜ ಅಂತ. ಶಾರದಾ ಎಲ್ಲಾ ಕಡೆ ನೋಡಿರ್ಬೋದು. ಪಿತಾಮಹ, ಪ್ರಪಿತಾಮಹ, ಭಗವಂತನನ್ನು ಪ್ರಪಿತಾಮಹ ಅಂದ್ರೆ ಅಜ್ಜನ ತಂದೆ. ಪಿತಾಮಹ ಅಂದ್ರೆ ಪಿತಾ ಅಂದ್ರೆ ತಂದೆ, ಪಿತಾಮಹ ಅಂದ್ರೆ ಅಜ್ಜ, ಪ್ರಪಿತಾಮಹ ಅಂದ್ರೆ ಅಜ್ಜನ ತಂದೆ. ಆದ್ರಿಂದ ಭಗವಂತನನ್ನು ಬ್ರಹ್ಮನ ತಂದೆ ಅಂತ ಕರೀತಾರೆ. ಕೃಷ್ಣ ಹೇಳ್ತಾನೆ, ನನ್ನ ಐಶ್ವರ್ಯವನ್ನು ಅರ್ಥ ಮಾಡಿಕೊಂಡು ಏತಾಂ ವಿಭೂತಿ ಯೋಗಂ ಚ ಮಮ ಯೋ ವೇತಿ ತತ್ವತಃ ಸೋವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ ಅಂತ. ನನ್ನ ಐಶ್ವರ್ಯವನ್ನು ಮತ್ತು ನನ್ನ ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯ ಇಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ನಮಗೆ ಇಲ್ಲಿ ದೇವರು ಅವನ ಸಿರಿಯ ಬಗ್ಗೆ, ಅವನ ಐಶ್ವರ್ಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾನೆ. ನಾನೆಷ್ಟು ಐಶ್ವರ್ಯವಂತ, ಇದನ್ನು ತಿಳಿದು ನೀವು ನನ್ನನ್ನು ಪ್ರೀತಿಪೂರ್ವಕ ಸೇವೆ ಮಾಡಿ, ನನ್ನ ಪ್ರೀತಿಪೂರ್ವಕ ಸ್ಮರಣೆ ಮಾಡಿ ಅಂತ ಹೇಳಿ ಕೃಷ್ಣ ಇಲ್ಲಿ ನಮಗೆ ಒಂದೊಂದಾಗಿ ಅವನ ಸಿರಿತನಗಳ ಬಗ್ಗೆ ಹೇಳ್ತಾ ಇರ್ತಾನೆ. ಅವನ ಸಿರಿತನಗಳನ್ನು ಕಂಡಾಗ ನಮಗೆ ಅವನನ್ನು ಆಶ್ರಯಿಸದೆ ಅಥವಾ ಅವನಿಗೆ ಶರಣಾಗುವುದಲ್ಲದೆ ಬೇರೆ ಯಾವುದೇ ದಾರಿ ಇಲ್ಲ. ಕೃಷ್ಣನಲ್ಲಿ ಆಸಕ್ತಿ ಹೊಂದಲು ನಾವು ಈ ವಿಷಯಗಳ ಬಗ್ಗೆ ಹೆಚ್ಚು ಕೇಳಲೇಬೇಕು. ಜಾಸ್ತಿ ನಾವು ತಿಳಿದುಕೊಂಡಾಗ ದೃಢ ಭಕ್ತಿಯಿಂದ, ಶ್ರದ್ಧೆಯಿಂದ, ಯಾವುದೇ ಸಂಶಯ ಇಲ್ಲದೆ ಕೃಷ್ಣನ ಗಾಡ್ ಇಸ್ ಗ್ರೇಟ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ದೇವರು ದೊಡ್ಡವನು, ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಸಂಶಯವಿಲ್ಲದೆ ನಮಗೆ ಇಲ್ಲಿ ಒಪ್ಪಿಕೊಳ್ಳಿಕ್ಕಾಗ್ತದೆ. ಮುಂದೆ ಬರುವಂತ ಶ್ಲೋಕಗಳು ಈ 10ನೇ ಅಧ್ಯಾಯದ ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳು, ತುಂಬಾ ಪ್ರಮುಖವಾದದ್ದು. 8, 9, 10 ಮತ್ತು 11 ಇದನ್ನು ಚತುರ್ಶ್ಲೋಕಿ ಗೀತಾ ಅಂತ ಕೂಡ ಕರೀತಾರೆ. ಈ 4 ಶ್ಲೋಕದಲ್ಲಿ ಗೀತೆಯ ಸಾರಾಂಶವೇ ಅಡಗಿದೆ. 8ನೇ ಶ್ಲೋಕ, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತದೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವ ಸಮನ್ವಿತ. ಎಲ್ಲಾ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಇದು ಒಂದು ರೀತಿ ಗೀತೆಯ ಸಾರಾಂಶ. ಇಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲಾ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲ ನಾನೇ, ಎಲ್ಲವೂ ನನ್ನಿಂದಲೇ ಹೊರಸೂಸಲ್ಪಟ್ಟಿದೆ. ಇಲ್ಲಿ ಯಾವುದನ್ನು ಬೇರೆ ಯಾರೂ ಸೃಷ್ಟಿ ಮಾಡಿಲ್ಲ, ನಾನೇ ಎಲ್ಲವನ್ನು ಸೃಷ್ಟಿ ಮಾಡಿದವನು ಅಂತ ಕೃಷ್ಣ ಇಲ್ಲಿ
ಪುನಃ ಪುನಃ ಹೇಳ್ತಿದ್ದಾನೆ, ಒತ್ತಿ ಒತ್ತಿ ಹೇಳ್ತಿದ್ದಾನೆ. ನಾರಾಯಣ ಉಪನಿಷತ್ತಲ್ಲಿ ಹೀಗೆ ಹೇಳ್ತದೆ, ನಾರಾಯಣಾತ್ ಬ್ರಹ್ಮ ಜಾಯತೆ, ನಾರಾಯಣಾತ್ ಪ್ರಜಾಪತಿ ಪ್ರಜಾಯತೆ, ನಾರಾಯಣಾತ್ ಇಂದ್ರೋ ಜಾಯತೆ, ನಾರಾಯಣಾತ್ ಅಷ್ಟೌ ವಸವೋ ಜಾಯತೆ, ನಾರಾಯಣಾತ್ ಏಕಾದಶ ರುದ್ರೋ ಜಾಯಂತೆ, ನಾರಾಯಣಾತ್ ದ್ವಾದಶಾದಿತ್ಯ ಜಾಯ. ಆ ರೀತಿ ಹೋಗ್ತದೆ ಅದು. ಅಂದ್ರೆ ಎಲ್ಲರೂ ಈ ಭೂಮಿಯಲ್ಲಿ, ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮತ್ತು ಭೌತಿಕ ಜಗತ್ತಿನಲ್ಲಿ ಏನೆಲ್ಲ ಉಂಟು ಅದೆಲ್ಲ ನನ್ನಿಂದಲೇ ಬಂದದ್ದು. ಬ್ರಹ್ಮ ಶಿವನನ್ನು ಕೂಡ ಸೃಷ್ಟಿ ಮಾಡಿದ್ದು ನಾನೇ ಅಂತ ಹೇಳಿ ಕೃಷ್ಣ ಇಲ್ಲಿ ನಿರ್ಣಯ ಕೊಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಆದ್ರಿಂದ ಕೃಷ್ಣ ಎಲ್ಲಾ ತಲೆಮಾರುಗಳ ಮೂಲ ಪುರುಷ, ಎಲ್ಲವೂ ಕೃಷ್ಣನಿಂದಲೇ ಬಂದದ್ದು ಅಂತ ಗೊತ್ತಿರುವಂತಹ ಇದನ್ನು ಸಂಪೂರ್ಣವಾಗಿ ತಿಳಿದ ಸಂತರು, ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಅಂದ್ರೆ ಅವರಿಗೆ ಬೇರೆ ಯಾವುದರ ಬಗ್ಗೆಯೂ ಚಿಂತೆ ಇಲ್ಲ, ಬೇರೆ ಯಾವ ದೇವರ ಬಗ್ಗೆ ಅವರು ಪೂಜೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವರು ನೇರವಾಗಿ ಭಗವಂತನ ಧ್ಯಾನವನ್ನೇ ಮಾಡ್ತಾರೆ, ಭಗವಂತನ ಪೂಜೆಯನ್ನೇ ಮಾಡ್ತಾರೆ, ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಅವರು ಬುದ್ಧಿವಂತರು, ಯಾಕೆಂತ ಹೇಳಿದ್ರೆ ಅವರು ನೇರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ, ಅವರ ಬದುಕುಗಳು ನನಗೆ ಸಂಪೂರ್ಣವಾಗಿ ಅರ್ಪಿತವಾಗಿದೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಭಕ್ತರು ಹೇಗಿರ್ತಾರೆ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ನನ್ನ ಶುದ್ಧ ಭಕ್ತರು ನನ್ನಲ್ಲೇ ವಾಸ ಮಾಡ್ತಾ ಇರ್ತಾರೆ, ಅವರಿಗೆ ನನ್ನನ್ನು ಬಿಟ್ಟು ಬೇರೆ ಯಾವುದೇ ಚಿಂತೆ ಇಲ್ಲ, ನನ್ನ ಬಗ್ಗೆ ನಿರಂತರವಾಗಿ ಚಿಂತನೆಯನ್ನು ನಡೆಸ್ತಾ ಇರ್ತಾರೆ. ಸಹವರ್ತಿಗಳೊಂದಿಗೆ ಅಂದ್ರೆ ಸಾಧು ಸಂಘದೊಂದಿಗೆ ಅಥವಾ ಇನ್ನೊಂದು ಭಕ್ತರೊಂದಿಗೆ ಅವರು ನನ್ನ ಬಗ್ಗೆ ವಿಚಾರ ವಿನಿಮಯ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ, ನನ್ನ ಗ್ರಂಥಗಳ ಬಗ್ಗೆ ವಿಮರ್ಶೆ ಮಾಡ್ತಾರೆ. ಅವರಿಗೆ ಯಾವುದೇ ರಾಜಕೀಯ ಅಥವಾ ಯಾವುದೇ ಲೋಕದ ವಿಷಯಗಳಲ್ಲಿ ಅವರಿಗೆ ಅಭಿರುಚಿ ಇರುವುದಿಲ್ಲ. ಮೊದಲಿನ ಶ್ಲೋಕದಲ್ಲಿ ಕೃಷ್ಣ 8ನೇ ಶ್ಲೋಕದಲ್ಲಿ ಸೃಷ್ಟಿಯೊಂದಿಗೆ ಅವನ ಸಂಬಂಧ ಏನು ಅಂತ ಹೇಳ್ತಾನೆ, ಅಂದ್ರೆ ಈ ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತನ್ನು ನಾನೇ ಸೃಷ್ಟಿಸಿದೆ ಅಂತ. 2ನೇ ಶ್ಲೋಕದಲ್ಲಿ ಅವನಿಗೂ ಮತ್ತು ಭಕ್ತರಿಗೂ ಇರುವ ಸಂಬಂಧವನ್ನು ಹೇಳ್ತಾನೆ. ಅವನು ಭಕ್ತರ ಸಂಬಂಧ ಏನು ಅಂದ್ರೆ ಸೃಷ್ಟಿಯನ್ನು ಅರ್ಥ ಮಾಡಿಕೊಂಡವರು ನೇರವಾಗಿ ನನ್ನನ್ನು ಪೂಜೆ ಮಾಡ್ತಾರೆ. ಅದರಿಂದ ಅವರಿಗೆ ಏನ್ ಸಿಗ್ತದೆ? ಸಂತೋಷ, ಬಹು ತೃಪ್ತಿ ಮತ್ತು ಆನಂದವನ್ನು ಪಡೆಯುತ್ತಾರೆ. ಯಾರಿಗೆ ಸಂತೋಷ ಬೇಡ, ಯಾರಿಗೆ ಆನಂದ ಬೇಡ? ಎಲ್ಲರೂ ಅದರ ಹುಡುಕಾಟಿಕೆಯಲ್ಲಿ ತಾನೇ ಇರುವುದು. ಎಲ್ಲರೂ ಯಾವುದಕ್ಕೂ ಹುಡುಕಾಡ್ತಾ ಇದ್ದಾರೆ. ಜಗತ್ತಿನ ಎಲ್ಲಾ ಮನುಷ್ಯರ ಹುಡುಕಾಟ ಇರುವುದು ಆನಂದವನ್ನು ಸವಿಬೇಕು, ನಾನು ಪರಮಾನಂದದಲ್ಲಿ ಇರ್ಬೇಕು, ಯಾರಿಗೂ ದುಃಖ ಬೇಡ. ಯಾವಾಗ ಕೃಷ್ಣನು ಪರಮ ಪುರುಷ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತದೋ ಅದೇ ಪರಮ ಸಂತೋಷ. ಆಗ ನಾವು ನಿಜವಾದ ಆನಂದವನ್ನು ಅನುಭವಿಸ್ತೇವೆ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾನೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಮುಪಯಾಂತಿತೆ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ನನ್ನ ಭಜನೆ, ನನ್ನ ಸ್ಮರಣೆ, ನನ್ನ ಶ್ರವಣವನ್ನು ಮಾಡುವುದರಿಂದ ನಿನಗೇನು ಲಭಿಸ್ತದೆ ಅಂತ. ನನ್ನ ಭಜನೆ, ನನ್ನ ಸ್ಮರಣೆ ಮಾಡಿದ್ರೆ ನೀನು ನನ್ನಲ್ಲಿಗೆ ಬರುವಂತಹ ಅಂದ್ರೆ ಕೃಷ್ಣಲೋಕಕ್ಕೆ ಬರುವಂತಹ ಬುದ್ಧಿಯನ್ನು ಅವನು ನಮಗೆ ಪ್ರದಾನ ಮಾಡ್ತಾನೆ. ಕೃಷ್ಣನೇ ಹೇಳುವಂತ ಇದು, ಕೃಷ್ಣನೇ ನಮಗೆ ಭರವಸೆ ಕೊಡ್ತಾ ಇದ್ದಾನೆ ಇಲ್ಲಿ. ನೀವು ಬೇರೆ ಯಾರನ್ನೂ ಜಪಿಸುವ ಸ್ಮರಣೆ ಮಾಡುವ ಅಗತ್ಯವಿಲ್ಲ, ನೇರವಾಗಿ ನನ್ನ ಸ್ಮರಣ ಮಾಡಿ ನೇರವಾಗಿ ನನ್ನಲ್ಲಿಗೆ ಬನ್ನಿ, ಅಂತಹ ಬುದ್ಧಿಯನ್ನು ನಾನು ನಿಮಗೆ ದಯಪಾಲಿಸ್ತೇನೆ. ಕೃಷ್ಣ ಪುನಃ ಪುನಃ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಹಿಂಟ್ ಕೊಡ್ತಾ ಇದ್ದಾನೆ. ಯಾವ ರೀತಿ ಅವನಲ್ಲಿಗೆ ಬರ್ಬೋದು, ಯಾವ ರೀತಿ ನಾವು ಕೃಷ್ಣ ಲೋಕಕ್ಕೆ ಹೋಗ್ಬೋದು, ಯಾವ ರೀತಿ ಭಜಿಸಿದ್ರೆ, ಯಾವ ರೀತಿ ಮಾಡಿದ್ರೆ ನಾವು ಕೃಷ್ಣ ಲೋಕ ತಲುಪಬಹುದು, ಪರಂಧಾಮವನ್ನು ಸೇರಬಹುದು ಅಂತ ಹೇಳೋದನ್ನು ಕೃಷ್ಣ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇರ್ತಾನೆ. ಆದ್ರೆ ಮಂದಮತಿಗಳಾದ ನಮಗೆ ಮಾತ್ರ ಇದು ಅರ್ಥ ಆಗೋದಿಲ್ಲ ಅಷ್ಟೇ. ಆದ್ರೆ ಕೃಷ್ಣ ಬೇಕಾದಷ್ಟು ಉಪಾಯಗಳನ್ನು ಇಲ್ಲಿ ಕೊಟ್ಟಿದ್ದಾನೆ. ಒಂದು ಉದಾಹರಣೆ ಹೇಗೆ ಅಂತ ಹೇಳಿದ್ರೆ, ತಾಯಿ ಮಗು ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇರ್ತಾರೆ. ತಾಯಿ ಅಡಗಿಕೊಳ್ತಾಳೆ, ಮಗು ಅಮ್ಮನನ್ನು ಹುಡುಕ್ತದೆ. ಮಗು ಸಣ್ಣ ಮಗು,
ಅದಕ್ಕೆ ಅಮ್ಮ ಎಲ್ಲಿದ್ದಾಳೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ತುಂಬಾ ಹುಡುಕ್ತದೆ. ಹುಡುಕಿ ಹುಡುಕಿ ಅದು ಕಂಗೆಟ್ಟು ನಿಲ್ತದೆ, ಅಮ್ಮ ಸಿಗುದಿಲ್ಲ ಅಲ್ಲ ಅಂತ ಹೇಳಿ. ಅಮ್ಮ ಬೇಕದಕ್ಕೆ, ಆದ್ರೆ ಅಮ್ಮ ಸಿಗುದಿಲ್ಲ ಅಂತ ಹೇಳಿ ಬೇರೆ ಬೇರೆ ದಾರಿಯಲ್ಲಿ ಹುಡುಕ್ತದೆ. ಆಗ ಅಮ್ಮ ಏನ್ ಮಾಡ್ತಾಳೆ, ಅಡಗಿಟ್ಟುಕೊಂಡಂತ ಅಮ್ಮ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಕೆಲವು ಸನ್ನೆಗಳನ್ನು ಮಾಡ್ತಾಳೆ. ಅಂದ್ರೆ ತಾನಿರುವ ಜಾಗ ಇಲ್ಲಿದೆ ನೋಡು, ನೀನು ಇಲ್ಲಿಗೆ ಬಾ ಅಂತ ಹೇಳಿ ಬೇರೆ ಬೇರೆ ರೀತಿಯ ಸಂಜ್ಞೆಗಳನ್ನು ಮಾಡ್ತಾಳೆ. ಸಣ್ಣ ಮಗು, ಅದು ಸ್ವಲ್ಪ ಬುದ್ಧಿ ಕಡಿಮೆ, ಸಣ್ಣ ಅಷ್ಟೇನು ಬುದ್ಧಿವಂತ ಮಗು ಅಲ್ಲ, ಸಣ್ಣ ಮಗು. ಅದಕ್ಕೆ ಅಮ್ಮ ಸಿಕ್ಕಿದ್ರೆ ಸಾಕು ಅಷ್ಟೇ. ಆಗ ಅದು ಮೆಲ್ಲ ಮೆಲ್ಲ ಆ ಶಬ್ದಕ್ಕೆ, ಅಮ್ಮ ಎಲ್ಲಿ ಶಬ್ದ ಮಾಡ್ತಿರ್ತಾಳೋ, ಅಮ್ಮನ ಏನಾದ್ರೂ ಅಲ್ಲಿ ಚಟುವಟಿಕೆಗಳು ಆಗುವಂತಿದ್ರೆ, ಆಗುವಂತ ಜಾಗಗಳಿದ್ರೆ ಅಲ್ಲಿಗೆ ಅದು ಹೋಗ್ತದೆ, ಅಲ್ಲಿ ಅಮ್ಮನನ್ನು ಹುಡುಕಿಕೊಳ್ತದೆ. ಅದೇ ರೀತಿ ಕೃಷ್ಣ ಬೇರೆ ಬೇರೆ ರೀತಿಯಾಗಿ ನಾವು ಅವನಲ್ಲಿ ಸಾಗುವ ದಾರಿಯನ್ನು ಹೇಳ್ತಾನೆ. ನೋಡು, ನಾನು ಇಲ್ಲಿದ್ದೇನೆ, ನೀನು ನನ್ನಲ್ಲಿಗೆ ಬಾ ಅಂತ ಹೇಳಿ ಅಮ್ಮನ ರೀತಿ ಅವನು ನಮ್ಮನ್ನು ಕರೆಯುತ್ತಾ ಇದ್ದಾನೆ. ಕೆಲವರು ಹೇಳ್ತಾರೆ, ನಾನು ಆ ಯಜ್ಞ ಮಾಡಿದೆ, ಆ ಯಾಗ ಮಾಡಿದೆ, ಈ ರೀತಿ ನಾನು ಗ್ರಂಥಗಳನ್ನೆಲ್ಲ ಓದಿದೆ, ಇಷ್ಟು ವಿದ್ವಾಂಸನಾಗಿದ್ದೇನೆ, ಇಷ್ಟು ಪೂಜೆ ಮಾಡಿದ್ದೇನೆ, ನನಗೆ ಕೃಷ್ಣ ಸಿಗ್ಲಿಲ್ಲ, ನನಗೆ ನಾನು ದೇವರನ್ನು ನೋಡ್ಲಿಲ್ಲ ಅಂತ ಹೇಳಿ. ಆದ್ರೆ ದೇವರನ್ನು ನೋಡ್ಬೇಕಿದ್ರೆ ಯಾವುದೇ ಯಾಗ ಯಜ್ಞದಿಂದ ಸಾಧ್ಯ ಇಲ್ಲ. ಎಲ್ಲಿ ತನಕ ನಾವು ಸೇವಾ ಮನೋಭಾವವನ್ನು ಹೊಂದಿ ಕೃಷ್ಣನಿಗೆ ಶರಣಾಗುವುದಿಲ್ಲವೋ ಅಲ್ಲಿ ತನಕ ನಮ್ಗೆ ದೇವರು ಸಿಗುವುದಿಲ್ಲ. ನಾವು ಕೃಷ್ಣನಿಗೆ ಶರಣಾಗತರಾದಾಗ ಮಾತ್ರ ಕೃಷ್ಣ ನಮ್ಗೆ ದಾರಿ ತೋರಿಸ್ತಾನೆ. ತೇಷಮೇವಾನುಕಂಪಾರ್ಥಮಹಂ ಅಜ್ಞಾನ ಅಜತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನ ದೀಪೇನ ಭಾಸ್ವತ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯದಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಯಾರಿಗೆ? ಭಕ್ತರಿಗೆ. ಅವನ ಯಾರು ಅವ್ರ ಸೇವೆಯನ್ನು ಮಾಡ್ತಾ ಇದ್ದಾರೋ, ಪ್ರೀತಿಪೂರ್ವಕ ಸೇವೆಯನ್ನು ಯಾರು ಕೃಷ್ಣನಿಗೆ ಮಾಡ್ತಾ ಇದ್ದಾರೋ ಅಂತವರ ಹೃದಯದಲ್ಲಿರುವ ಕತ್ತಲೆ, ಅಜ್ಞಾನವನ್ನು ನಾಶ ಮಾಡಿ ನಾನು ಅವರ ಹೃದಯದಲ್ಲಿ ನೆಲೆಸ್ತೇನೆ, ಅವರಿಗೆ ನನ್ನಲ್ಲಿಗೆ ಬರುವ ದಾರಿಯನ್ನು ತೋರಿಸ್ತೇನೆ ಕೃಷ್ಣ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾನೆ, ಘೋಷಣೆ ಮಾಡ್ತಾ ಇದ್ದಾನೆ. ನಮ್ಮ ಹೃದಯದಲ್ಲಿ ತುಂಬಾ ತಮೋ ಗುಣಗಳಿವೆ, ಅನರ್ಥಗಳಿವೆ, ಹಿಂದೆ ಮಾಡಿದ ಕರ್ಮಫಲಗಳಿವೆ. ಇದೆಲ್ಲ ನಮ್ಮನ್ನು ಕೃಷ್ಣನಲ್ಲಿಗೆ ಹೋಗುವುದರಿಂದ ತಡೆ ಹಿಡಿತಾ ಉಂಟು. ಈ ಅಂಧಕಾರವನ್ನು ಯಾರು ತೊಲಗಿಸ್ಬೇಕು? ಕೃಷ್ಣನೇ ಜ್ಞಾನವನ್ನು ಕೊಟ್ಟು ನಮ್ಮ ಈ ಅಂಧಕಾರವನ್ನು ತೊಲಗಿಸ್ಬೇಕು. ನಾವು ಕತ್ಲೆಯನ್ನು ದುಡಿಸುದು ಹೇಗೆ? ಕತ್ಲೆ ಇದ್ದಾಗ ನಾವು ಅಲ್ಲಿ ದೀಪ ಹಾಕಿದ್ರೆ, ಲೈಟ್ ಸ್ವಿಚ್ ಹಾಕಿದ್ರೆ ನಮಗೆ ಅಲ್ಲಿ ದೀಪ ಬರ್ತದೆ, ಒಳಗಿರುವುದೆಲ್ಲ ನಮಗೆ ಕಾಣ್ತದೆ. ಅದೇ ರೀತಿ ಕೃಷ್ಣ ನಮ್ಮ ಹೃದಯದಲ್ಲಿ ಜ್ಞಾನ ದೀಪವನ್ನು ಹೊತ್ತಿಸಿ ನಮ್ಮ ಅಂಧಕಾರವನ್ನು ದೂರ ಮಾಡಿ ಅವನಲ್ಲಿಗೆ ನಮ್ಮನ್ನು ಕರೆಯಿಸಿಕೊಳ್ತಾನೆ. ನಾವು ನಮ್ಮ ಕೆಲಸ ಮಾಡಿದ್ರೆ ಸಾಕು, ಭಗವಂತ ಅವನ ಕೆಲಸ ಮಾಡ್ತಾನೆ, ಕೃಷ್ಣ ಅವನ ಕೆಲಸ ಮಾಡ್ತಾನೆ. ನಮ್ಮ ಕೆಲಸ ಏನು? ನಮ್ಮ ಕೆಲಸ ಅವನಿಗೆ ಶರಣಾಗುವುದು, ಬೇರೆ ಏನು ಕೆಲಸ ಇಲ್ಲ ನಮಗೆ. ನಮ್ಮ ಕೆಲಸ ಪೂರ್ತಿ ಶರಣ ಆಗುವುದು ಕೃಷ್ಣನಿಗೆ. ದೇವೋತ್ತಮ ಪರಮಪುರುಷ ನೀನೇ ಅಂತ ಹೇಳಿ ನಂಬಿ ಅವನ ಸ್ಮರಣೆ, ಅವನ ಶ್ರವಣ, ಅವನ ಭಕ್ತರ ಸಂಘದಲ್ಲಿ ಇರುವುದಷ್ಟೇ, ಅವನ ನಾಮಸ್ಮರಣೆ ಮಾಡುವುದಷ್ಟೇ ನಮ್ಮ ಕೆಲಸ. ಉಳಿದದೆಲ್ಲ ಕೃಷ್ಣ ನೋಡಿಕೊಳ್ತಾನೆ. ಯೋಗಕ್ಷೇಮದ ಜವಾಬ್ದಾರಿ ಅವನದು. ಅವನಲ್ಲಿಗೆ ಬರುವಂತ ದಾರಿಯನ್ನು ಅವನೇ ನಮಗೆ ದಯಪಾಲಿಸ್ತಾನೆ. ಇದನ್ನು ಕೃಷ್ಣ ಘೋಷಣೆ ಮಾಡ್ತಾ ಇದ್ದಾನೆ. ಈಗ ಅರ್ಜುನನಿಗೆ ಜ್ಞಾನೋದಯ ಆಗಿದೆ, ಕೃಷ್ಣನೇ ಪರಮಪ್ರಭು ಅಂತ ಹೇಳಿ. ಅರ್ಜುನ ಹೇಳ್ತಾನೆ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಅಹುಸ್ತ್ವಾಂ ಋಷಯಃ ಸರ್ವೇ ದೇವಶ್ರೀ ನಾರದಸ್ತತ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿಮೆ. ಈಗ ಅರ್ಜುನ ಹೇಳ್ತಾ ಇದ್ದಾನೆ, ಅವನು ಕೂಡ ಘೋಷಣೆ ಮಾಡ್ತಾ ಇದ್ದಾನೆ, ನೀನೇ ದೇವೋತ್ತಮ ಪರಮ ಪುರುಷ, ನೀನೇ ದೇವರು, ನೀನೇ ಆದಿ, ನೀನೇ ಅಂತ್ಯ, ನಿನ್ನಕ್ಕಿಂತ ಮೇಲೆ ಇರುವಂತದ್ದು ಯಾವುದೂ ಇಲ್ಲ. ಅನಾದಿ ಆದಿ ಗೋವಿಂದ ನೀನೇ ಪರಮ ಸತ್ಯ. ಬ್ರಹ್ಮನ್ ಅಂದ್ರೆ ಪರಮ ಸತ್ಯ. ನೀನೇ ಪರಂಧಾಮ. ಪರಂಧಾಮ ಅಂದ್ರೆ ನಾವು ಆಶ್ರಯ ಪಡೆಯುವಂತ ತಾಣ ನೀನೇ ಶಾಶ್ವತವಾದ ಪುರುಷ ಅಂತ ಹೇಳಿ ಇಲ್ಲಿ ಅರ್ಜುನ ಡಿಕ್ಲೇರ್ ಮಾಡ್ತಾ ಇದ್ದಾನೆ. ಕೃಷ್ಣನ ಗುಣಗಾನ ಮಾಡ್ತಾ ಇದ್ದಾನೆ. ಯಾವುದೆಲ್ಲ ಗುಣಗಳು ಇದೆ ಅಂತ. ನೀನು ದೇವೋತ್ತಮ ಪರಮ ಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು
ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸಿದ್ದಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದಿ. ಹಿಂದೆ ನಾನು ಕೇಳಿದ್ದೇನೆ, ನಾರದರು, ವ್ಯಾಸರು, ಅಸಿತ, ದೇವಲ ಮುಂತಾದ ಮಹರ್ಷಿಗಳು ಇದನ್ನು ಹೇಳಿದ್ದಾರೆ. ಆಗ ನಾನು ಕೇಳಿದ್ದೇನೆ ಇದನ್ನೆಲ್ಲ. ಆದ್ರೆ ಈಗ ಡೈರೆಕ್ಟ್ ಆಗಿ ನೀನೇ ಇಳಿದು ಬಂದು, ಸ್ವತಃ ಇಳಿದು ಬಂದು ನನಗೆ ಈ ಸತ್ಯವನ್ನು ನನ್ನ ಮುಂದೆ ಹೇಳ್ತಾ ಇದ್ದಿ. ನಾನು ನಿಜವಾಗಿ ನಿನ್ನನ್ನು ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಅಂಗೀಕರಿಸಿದ್ದೇನೆ ಅಂತ ಹೇಳಿ ಕೃಷ್ಣನ ಹತ್ರ ಅರ್ಜುನ ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ಕಥಂ ವಿದ್ಯಾಮಹಂ ಯೋಗಿಸ್ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶುಟ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಕೃಷ್ಣನೇ, ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ ಮತ್ತು ನಾನು ನಿನ್ನನ್ನು ತಿಳಿಯುವುದು ಹೇಗೆ? ದೇವೋತ್ತಮ ಪರಮ ಪುರುಷನೇ, ಯಾವ ಯಾವ ರೂಪದಲ್ಲಿ ನಿನ್ನ ಸ್ಮರಣೆ ಮಾಡಬೇಕು ಅಂತ ಹೇಳಿ ಕೃಷ್ಣನ ಹತ್ರ ಅರ್ಜುನ ಕೇಳಿಕೊಳ್ತಾ ಇದ್ದಾನೆ. ಎಲ್ಲರೂ ನಿನ್ನನ್ನು ದೇವರು ಅಂತ ಅಂಗೀಕರಿಸಿದ್ದಾರೆ. ಹಿಂದೆ ಬಂದಂತಹ ಮಹರ್ಷಿಗಳು, ಎಲ್ಲಾ ಋಷಿಗಳು, ಎಲ್ಲಾ ತಪಸ್ವಿಗಳು ನಿನ್ನನ್ನು ದೇವರು ಅಂತ ನಿನ್ನನ್ನು ಅಂಗೀಕರಿಸಿದ್ದಾರೆ. ಅದನ್ನು ನೀನು ಈಗ ನನಗೆ ಪುನಃ ದೃಢಪಡಿಸಿ, ನೀನೇ ಸ್ವತಃ ದೃಢಪಡಿಸಿದ್ದಿ ಇಲ್ಲಿ. ಆದ್ರೆ ನಿನ್ನನ್ನು ಪೂಜೆ ಮಾಡುವ ರೀತಿ ಯಾವುದು, ನಿನ್ನನ್ನು ಪಡೆಯುವಂತಹ ದಾರಿ ಯಾವುದು, ನಿನ್ನನ್ನು ಹೇಗೆ ನಾನು ಸದಾ ಧ್ಯಾನ ಮಾಡ್ಬೇಕು? ಕೃಷ್ಣ ಹೇಳಿದ್ದಾನೆ, ಸದಾ ನನ್ನನ್ನು ಸ್ಮರಿಸೋರು ನನ್ನಲ್ಲಿಗೆ ಬರ್ತಾರೆ ಅಂತ. ಆದ್ರಿಂದ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ, ಯಾವ ರೂಪದಲ್ಲಿ ನಿನ್ನನ್ನು ಸ್ಮರಿಸ್ಬೇಕು? ಕೃಷ್ಣನ ಹತ್ರ ಅರ್ಜುನ ಕೇಳಿಕೊಳ್ತಾ ಇದ್ದಾನೆ. ದಾಸರ ಹಾಡಿರುವುದು, ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ ಅಂತ. ಅಂದ್ರೆ ನಾವು ಸೇವೆ ಮಾಡಬೇಕು, ದೇವರ ಸೇವೆ ಮಾಡಬೇಕು. ಆಗ ನಾವು ದೇವರ ಹತ್ರನೇ ಕೇಳ್ಕೊಳ್ಬೇಕು, ಯಾವ ರೀತಿ ಸೇವೆ ಮಾಡಬೇಕು ನಿನ್ನನ್ನು ಅಂತ. ನಮಗೆ ಖುಷಿ ಬಂದ ರೀತಿಯಲ್ಲಿ ನಾವು ಸೇವೆ ಮಾಡುವುದಲ್ಲ, ನಮ್ಮ ಮನಸ್ಸಿಗೆ ತೋಚಿದ ರೀತಿಯಲ್ಲಿ ನಾವು ಸೇವೆ ಮಾಡುವುದಲ್ಲ. ಅವನಿಂದಲೇ ವಿಷಯ ತಿಳಿದು ಅವನು ಯಾವ ರೀತಿ ಅವನ ಸೇವೆ ಮಾಡ್ಬೇಕು ಅಂತ ಹೇಳ್ತಾನೋ ಅದೇ ರೀತಿ ನಾವು ಅವನ ಸೇವೆ ಮಾಡ್ಬೇಕು. ಇದು ನಿಜವಾದ ಸೇವಾ ಮನೋಭಾವ. ಈಗ ಒಬ್ರು ರೋಗಿ ಇರ್ತಾರೆ, ನಾವು ತಿಳ್ಕೊಳ್ಳಿ. ಆಗ ನಾವು ಡಾಕ್ಟರ್ ಹೇಳಿರ್ತಾರೆ ಅವರಿಗೆ ಬಿಸಿನೀರು ಮಾತ್ರ ಕೊಡಿ ಅಂತ. ಆದ್ರೆ ನಾವು ಅವರನ್ನು ನೋಡಿಕೊಳ್ಳಿಕ್ಕೆ ನಿಂತವರು ನೀರು ಮಾತ್ರ ಕೊಡ್ತೇವೆ. ಇದು ಸೇವೆ ಅಲ್ಲ. ಡಾಕ್ಟರ್ ಏನು ಹೇಳಿದ್ದಾರೋ ಅದನ್ನೇ ಕೊಡ್ಬೇಕು. ಅಥವಾ ರೋಗಿಗಳ ಹತ್ರ ನಾವು ಕೇಳಬೇಕು, ನಿಮ್ಗೆ ಏನ್ ಬೇಕು, ಈಗ ನಿಮ್ಗೆ ಬಿಸಿನೀರು ಬೇಕೋ ನೀರ್ ಬೇಕೋ, ಆಗ ಅವ್ರು ಏನ್ ಹೇಳ್ತಾರೋ ಅದನ್ನು ಕೊಟ್ರೆ ಅದು ಸೇವೆ. ನಮ್ಮ ಮನಸ್ಸಿಗೆ ಖುಷಿ ಬಂದದನ್ನು ಕೊಟ್ರೆ ಅದು ಸೇವೆ ಅಲ್ಲ. ಅದೇ ರೀತಿ ಅರ್ಜುನ ಇಲ್ಲಿ ಕೃಷ್ಣನಿಗೆ ತಲೆಬಾಗಿ ಕೃಷ್ಣನ ಹತ್ರನೇ ಕೇಳ್ತಾ ಇದ್ದಾನೆ, ಯಾವ ರೀತಿ ನಿನ್ನ ಸೇವೆ ಮಾಡ್ಲಿ, ಯಾವ ರೀತಿ ನಾನು ನಿನ್ನನ್ನು ಚಿಂತಿಸಲಿ, ಹೇಗೆ ಅರ್ಚಿಸಲಿ, ಹೇಗೆ ಮೆಚ್ಚಿಸಲಿ ನಿನ್ನ ಅಂತ ಹೇಳಿ ಕೃಷ್ಣ ಹತ್ರ ಅರ್ಜುನ ಕೇಳ್ತಾನೆ. ಎಲ್ಲಿ ನಿನ್ನನ್ನು ಹುಡುಕಬೇಕು, ಯಾವುದರಲ್ಲಿ ನೀನಿದ್ದಿ, ಅದನ್ನು ನೀನೇ ನನಗೆ ತಿಳಿಸಿ ಹೇಳು ಅಂತ ಹೇಳುವಾಗ ಕೃಷ್ಣ ತನ್ನ ವೈಭೋಗಗಳ ಬಗ್ಗೆ ಇಲ್ಲಿ ಒಂದೊಂದಾಗಿ ಬಿಚ್ಚಿಡ್ತಾ ಇದ್ದಾನೆ. ಅರ್ಜುನ ಹೇಳ್ತಾನೆ, ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯಃ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದರಲ್ಲಿ ನನಗೆ ತೃಪ್ತಿಯೇ ಇಲ್ಲ. ನಿನ್ನ ವಿಷಯವನ್ನು ಹೆಚ್ಚು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಹೆಚ್ಚು ಸವಿಯಬೇಕೆಂದು ಅನ್ನಿಸುತ್ತದೆ. ಕೃಷ್ಣನ ನಿಜವಾದ ಭಕ್ತ ಅರ್ಜುನ ಆಗಿಬಿಟ್ಟಿದ್ದಾನೆ ಇಲ್ಲಿ. ಈಗ ಅವನ ವಿಧೇಯ ವಿದ್ಯಾರ್ಥಿ ಆಗಿಬಿಟ್ಟಿದ್ದಾನೆ. ಅವನು ಹೇಳ್ತಾನೆ, ನಿನ್ನ ವಿಷಯಗಳನ್ನು ಕೇಳಿದಷ್ಟು ರುಚಿ ರುಚಿಯಾಗಿ ಉಂಟು, ಪುನಃ ಪುನಃ ಅದನ್ನು ಸವಿಯುವಂತಹ ಆಸೆ ನನ್ನಲ್ಲಿ ಹುಟ್ಟುತ್ತಾ ಉಂಟು, ಇನ್ನೂ ನಿನ್ನ ಬಗ್ಗೆ ತಿಳಿಯುವಂತಹ ಆತುರ ನನ್ನಲ್ಲಿ ಇದೆ ಅಂತ ಕೃಷ್ಣ ಹೇಳ್ತಾನೆ. ನಮಗೆ 1 ಗಂಟೆ ಕ್ಲಾಸ್ ಮುಗಿದ್ರೆ ಯಾವಾಗ ಮುಗಿತದೆ ಅಂತ ಅನ್ನಿಸ್ತದೆ, ನಮ್ಗೆ ಅಷ್ಟೇ ತಾಳ್ಮೆ ಇರುವುದು. ಆದ್ರೆ ಇಲ್ಲಿ ಅರ್ಜುನ ಹಾಗಲ್ಲ, ಇನ್ನೂ ಕೇಳಬೇಕು ಎನ್ನುವಂತ ಆತುರಗಳನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ. ನಿನ್ನ ಬಗ್ಗೆ ಹೇಳು ಅಂತ. ಯಾಕಂದ್ರೆ ಅವನಿಗೆ ಕೃಷ್ಣನಲ್ಲಿ ಪ್ರೀತಿ ಹುಟ್ಟಿದೆ, ಅವನಲ್ಲಿ ಭಕ್ತಿ ಇದೆ. ಇವನೇ ದೇವೋತ್ತಮ ಪರಮ ಪುರುಷ ಅಂತ ಹೇಳುವುದನ್ನು ಅರ್ಜುನ ಅಂಗೀಕರಿಸಿಕೊಂಡಿದ್ದಾನೆ. ಇವನ್ ಕೃಷ್ಣನಿಗಿಂತ ಮಿಗಿಲಾದ ದೈವ ಇಲ್ಲ ಅಂತ ಹೇಳಿ ಅವನು ಆಗ್ಲೇ ಭಾವಿಸಿದ್ದಾನೆ, ನಿಶ್ಚಯ ಮಾಡಿದ್ದಾನೆ. ಅವನಿಗೆ ಪೂರ್ತಿ ಶರಣಾಗಿದ್ದಾನೆ. ಆದ್ರಿಂದ ಅವನಿಗೆ ಇಂತಹ ಪ್ರೀತಿ ಬಂದಿದೆ ಮನಸ್ಸಿನಲ್ಲಿ. ಇನ್ನೂ ಕೃಷ್ಣನ ಬಗ್ಗೆ ಕೇಳಬೇಕು, ಇನ್ನೂ ಕೃಷ್ಣನ ಬಗ್ಗೆ ಹೆಚ್ಚು ಅರಿಯಬೇಕು ಅಂತ ಹೇಳುವ ಆಸೆ ಹುಟ್ಟಿದೆ. ನಾವು ಹಾಗೆ ಕೃಷ್ಣನ ಧ್ಯಾನ ಮಾಡಿದ್ರೆ ಹರೇ ಕೃಷ್ಣ ಮಹಾಮಂತ್ರದಿಂದ ನಮ್ಮಲ್ಲೂ ಆ ರೀತಿಯ ಆಸೆ ಹುಟ್ಟುತ್ತದೆ. ಕೃಷ್ಣನ ಬಗ್ಗೆ ಅರಿಯುವಂತಹ ಮನಸ್ಸು ನಮ್ಮಲ್ಲಿ ಬರ್ತದೆ.
ಈಗ ಕೃಷ್ಣ ಅವನ ವೈಭೋಗಗಳ ಕುರಿತು ಒಂದೊಂದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಹಂತೇತೆ ಶ್ರೀ ಭಗವಾನ್ ವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯ ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಕೃಷ್ಣ ಇಲ್ಲಿ ಹೇಳ್ತಾನೆ, ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು, ವಿಭೂತಿ ಅಂತ ಹೇಳಿದ್ರೆ ವೈಭೋಗಗಳನ್ನು, ಅದರ ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ ಇದಕ್ಕೆ. ಆದ್ದರಿಂದ ಅದರಲ್ಲಿ ಇಂಪಾರ್ಟೆಂಟ್ ಪ್ರಧಾನವಾದದ್ದನ್ನು ಮಾತ್ರ, ಕೆಲವು ಸ್ಯಾಂಪಲ್ಗಳನ್ನು ಮಾತ್ರ ನಾನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಂ ಅನಂತ ಏವಚ. ಕೃಷ್ಣ ಹೇಳ್ತಾನೆ, ಅರ್ಜುನ, ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ, ಎಲ್ಲಾ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯವು ನಾನೇ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಬರುವಂತಹ ಶ್ಲೋಕಗಳು ಅಂದ್ರೆ 19ನೇ ಶ್ಲೋಕ, 20ನೇ ಶ್ಲೋಕದಿಂದ 21ನೇ ಶ್ಲೋಕದಿಂದ 32ನೇ ಶ್ಲೋಕ ತನಕ ಕೃಷ್ಣ ತನ್ನ ಎಲ್ಲಾ ವಿಭೂತಿಗಳ ಬಗ್ಗೆ ಇಲ್ಲಿ ಒಂದೊಂದಾಗಿ ಹೇಳ್ತಾ ಇದ್ದಾನೆ. ಯಾವುದರಲ್ಲಿ ನಾನಿದ್ದೇನೆ, ಯಾವುದೆಲ್ಲ ವಿಭಾಗಗಳಲ್ಲಿ, ಅದರ ಎಲ್ಲಾ ವಿಭಾಗಗಳಲ್ಲಿಯೂ ಪ್ರಧಾನವಾದದ್ದು ನಾನೇ ಅಂತ ಹೇಳಿ ಕೃಷ್ಣ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾನೆ. ಇದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಅಗತ್ಯ ಇಲ್ಲ. ಆ ಶ್ಲೋಕಗಳನ್ನು ಓದಿದ್ರೆ ನಮಗೆ ಗೊತ್ತಾಗ್ತದೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿ. ಹರೇ ಕೃಷ್ಣ. ಆದಿತ್ಯ ನಮಃ ವಿಷ್ಣು. ಹರೇ ಕೃಷ್ಣ ಮಾತಾಜಿ. ಆ ಚಾರ್ಟ್ ಹಾಕಿ ಮಾತಾಜಿ. ಹರೇ ಕೃಷ್ಣ. ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮಾರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರ. ಕೃಷ್ಣ ಹೇಳೋದು ಇದು. ಯಾವುದ್ರಲ್ಲಿ ನಾನಿದ್ದೇನೆ ಅಂತ ಹೇಳಿ ಕೃಷ್ಣ ಒಂದೊಂದಾಗಿ ಹೇಳ್ತಾ ಇದ್ದಾನೆ. ವೇದಗಳಲ್ಲಿ ನಾನು ಸಾಮವೇದ, ದೇವತೆಗಳಲ್ಲಿ ನಾನು ಸ್ವರ್ಗರಾಜನಾದ ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು, ಇಂದ್ರಿಯಗಳ ಒಡೆಯ ಮನಸ್ಸು, ಜೀವಿಗಳಲ್ಲಿ ನಾನು ಜೀವಶಕ್ತಿ ಅಂದ್ರೆ ಆ ಪರಮಾತ್ಮ, ಜೀವಿಗಳ ಚೇತನ ಏನಿದೆ ಅದು ನಾನು ಅಂತ ಹೇಳಿ ಕೃಷ್ಣ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾನೆ. ಎಲ್ಲಾ ರುದ್ರರಲ್ಲಿ ನಾನು ಶಿವ, ಯಕ್ಷ ರಾಕ್ಷಸರಲ್ಲಿ ನಾನು ವಿತ್ತೇಶ ಕುಬೇರ, ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ, ವಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು ಪರ್ವತ ಅಂತ ಹೇಳಿ ಇಲ್ಲಿ ಕೃಷ್ಣ ಸಾರುತ್ತಾನೆ. ಅರ್ಜುನನೇ, ಪುರೋಹಿತರಲ್ಲಿ ನಾನು ಮುಖ್ಯನಾದ ಬೃಹಸ್ಪತಿ, ದೇವರುಗಳ ಆಚಾರ್ಯರು ಅಂದ್ರೆ ಪುರೋಹಿತರು ಬೃಹಸ್ಪತಿ ಗುರು ಎಂದು ತಿಳಿದುಕೋ. ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ, ಶಿವ ಮತ್ತು ಪಾರ್ವತಿಯರ ಮಗ ಕಾರ್ತಿಕೇಯ, ದೇವತೆಗಳ ಸೇನಾಧಿಪತಿ ಅವನು. ಇದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅವನು ಕೂಡ ನಾನೇ, ಸೇನೆಗಳ ಸೇನಾಧಿಪತಿ, ದೇವತೆಗಳ ಸೇನಾಧಿಪತಿಯಾದ ಕಾರ್ತಿಕೇಯ ಕೂಡ ನಾನೇ, ಎಲ್ಲಾ ಸೇನಾಧಿಪತಿಗಳ ಒಡೆಯ ನಾನೇ. ಜಲಾಶಯಗಳಲ್ಲಿ ನಾನು ಸಾಗರ ಏನಿದೆ ಅದು ಕೃಷ್ಣ ಅಂತ ಹೇಳಿ ಹೇಳ್ತಾನೆ. ಮಹರ್ಷಿಗಳಲ್ಲಿ ನಾನು ಭೃಗು ಮಹರ್ಷಿ, ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ, ಓಂ ಹೇಳುವಾಗ ಬರುವಂತಹ ಕಂಪನ ಏನಿದೆಯೋ ಅದು ನಾನು ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಯಜ್ಞಗಳಲ್ಲಿ ಜಪಯಜ್ಞ, ಅದಕ್ಕೆ ಪ್ರಭುಪಾದರು ಜಪಯಜ್ಞವನ್ನು ಪ್ರತಿಪಾದಿಸ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಈ ಜಪಯಜ್ಞ ಮಾಡಿ ನಾವು ಕೂಡ ಕೃಷ್ಣನನ್ನು ಸೇರ್ಬೋದು. ಈ ಜಪದಲ್ಲಿ ಕೃಷ್ಣ ಇದ್ದಾನೆ ಪ್ರಭುಪಾದರು ಹೇಳ್ತಾರೆ. ಯಾಕೆಂದ್ರೆ ನಾನೇ ಜಪಯಜ್ಞ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ ಚಲಿಸುವುದಿಲ್ಲ, ಅಂತಹ ಒಂದು ಮೇರು ಪರ್ವತ ಅದು, ಅದರಲ್ಲಿ ಅಂತಹ ಪರ್ವತ ನಾನು ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ವೃಕ್ಷಗಳಲ್ಲಿ ನಾನು ಅಶ್ವತ್ಥ, ಅದೊಂದು ಉತ್ತಮ ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷ. ದೇವಋಷಿಗಳಲ್ಲಿ ನಾನು ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ ಅಂತ ಕೃಷ್ಣ ಇಲ್ಲಿ ಸಾರ್ತಾನೆ. ಆಯುಧಗಳಲ್ಲಿ ನಾನು ವಜ್ರಾಯುಧ, ಇಂದ್ರನ ವಜ್ರಾಯುಧ ಕೃಷ್ಣ. ಗೋವುಗಳಲ್ಲಿ ನಾನು ಸುರಭಿ, ಎಲ್ಲಾ ಸ್ವರ್ಗಲೋಕದಲ್ಲಿ ಇರುವಂತಹ ಗೋವುಗಳು ಸುರಭಿ ನಾನು. ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ, ಅಂದ್ರೆ
ಮನ್ಮಥ, ಪ್ರೇಮ ದೇವತೆ ಮತ್ತು ಸರ್ಪಗಳಲ್ಲಿ ನಾನು ವಾಸುಕಿ. ವಾಸುಕಿ ಶಯನ ಅಂತ ಹೇಳಿ ಕೃಷ್ಣನನ್ನು ಕರೀತಾರೆ. ಆ ವಾಸುಕಿಯು ನಾನೇ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಬಹು ಹೆಡೆಗಳ ನಾಗರಲ್ಲಿ ನಾನು ಅನಂತ. ಅನಂತನ ಮೇಲೆ ಕೃಷ್ಣ ಮಲಗಿರ್ತಾನೆ. ಆ ಅನಂತನು ನಾನೇ. ಅನಂತ ಶಯನ ನೀವೆಲ್ಲ ನೋಡಿರ್ಬೋದು. ಅನಂತ ಶಯನದಲ್ಲಿ ಅನಂತನ ಮೇಲೆ ಮಲಗಿರ್ತಾನೆ ಕೃಷ್ಣ. ಜಲವಾಸಿಗಳಲ್ಲಿ ನಾನು ವರುಣ ದೇವತೆ, ಪಿತೃಗಳಲ್ಲಿ ಆರ್ಯಮ ಮತ್ತು ಶಾಸನ ನಿರ್ವಹಿಸುವವರಲ್ಲಿ ನಾನು ಮೃತ್ಯು ದೇವತೆಯಾದ ಯಮ. ದಾಸರು ಹಾಡ್ತಾರೆ, ಯಮನೆಲ್ಲಿ ಕಾಣನೆಂದು ಹೇಳಬೇಡ, ಯಮನೇ ಶ್ರೀರಾಮಚಂದ್ರ ಸಂದೇಹ ಬೇಡ ಅಂತ ಹೇಳಿ. ಅಂದ್ರೆ ಯಮನೇ ಶ್ರೀರಾಮಚಂದ್ರ ಶ್ರೀಕೃಷ್ಣ ಅಂತ ಹೇಳಿ ದಾಸರು ಕೂಡ ಹಾಡಿದ್ದಾರೆ. ಎಲ್ಲವೂ ನಾನೇ, ಉತ್ತಮವಾದದ್ದು ಏನೆಲ್ಲ ಇದೆಯೋ ಅದೆಲ್ಲ ನಾನೇ ಅಂತ ಹೇಳಿ ಕೃಷ್ಣ ಇಲ್ಲಿ ಸಾರ್ತಾನೆ. ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ, ದಮನಗೊಳಿಸುವವರಲ್ಲಿ ನಾನು ಕಾಲ. ಈ ಕಾಲವೇ ನಾನು ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಪ್ರಾಣಿಗಳಲ್ಲಿ ನಾನು ಸಿಂಹ, ಪ್ರಾಣಿಗಳ ರಾಜ ಅಂತ ಹೇಳಿ ನಾವು ಕರಿತೇವೆ ಸಿಂಹವನ್ನು. ಪಕ್ಷಿಗಳಲ್ಲಿ ನಾನು ಗರುಡ, ವಿಷ್ಣುವಿನ ವಾಹನ ಗರುಡ ಕೂಡ ಕೃಷ್ಣನೇ ಅಂತ ಹೇಳಿ ಅದು ಕೂಡ ನಾನು ಅಂತ ಹೇಳಿ ಒಂದು ಅಂಶ, ನನ್ನದು ಅಂಶ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಜಲವಾಸಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿಗಳಲ್ಲಿ ಮಕರ, ಮೊಸಳೆ. ಪರಿಶುದ್ಧಗೊಳಿಸುವವರಲ್ಲಿ ನಾನು ವಾಯು, ಶಸ್ತ್ರಧಾರಿಗಳಲ್ಲಿ ರಾಮ, ನಾನು ಮಕರ ಮತ್ತು ಹರಿಯುವ ನೀರಿನಲ್ಲಿ ಗಂಗಾ ನದಿ. ಆದ್ರಿಂದ ಗಂಗಾ ನದಿ ಅಷ್ಟು ಪವಿತ್ರ. ಗಂಗಾ ಸ್ನಾನ ಮಾಡಿದ್ರೆ ನಮ್ಮ ಎಲ್ಲಾ ಪಾಪಗಳು ಕಳೆದು ಹೋಗ್ತವೆ ಅಂತ ಹೇಳೋದು ನಮಗೆ ಗೊತ್ತುಂಟು. ನಾವು ಅದಕ್ಕೋಸ್ಕರ ಗಂಗಾ ಸ್ನಾನಕ್ಕೋಸ್ಕರ ನಾವು ಹೋಗ್ತೇವೆ ಅಲ್ವಾ. ಅಂತಹ ಗಂಗೆ ಕೂಡ ನಾನೇ, ನನ್ನೊಂದು ಅಂಶ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಪರಿಶುದ್ಧಗೊಳಿಸುವವರಲ್ಲಿ ನಾನು ವಾಯು. ಇಂತಹ ಅಪರಿಶುದ್ಧ ಕೊಳಕಿದ್ರೂ ಕೂಡ ವಾಯು ಅದನ್ನು ಶುದ್ಧಗೊಳಿಸ್ತದೆ. ಶಸ್ತ್ರಧಾರಿಗಳಲ್ಲಿ ರಾಮ, ಮೀನುಗಳಲ್ಲಿ ನಾನು ಮಕರ ಮತ್ತು ಹರಿಯುವ ನೀರಿನಲ್ಲಿ ನಾನು ಗಂಗಾ ನದಿ ಅಂತ ಹೇಳ್ತಾನೆ ಕೃಷ್ಣ. ಅರ್ಜುನ, ಎಲ್ಲಾ ಸೃಷ್ಟಿಗಳಿಗೆ ನಾನೇ ಆದಿ ಮತ್ತು ಅಂತ್ಯ ಮತ್ತು ಮಧ್ಯ. ಎಲ್ಲಾ ಸೃಷ್ಟಿಗಳ ಆದಿ ಅಂತ್ಯ ಮಧ್ಯ ಎಲ್ಲವೂ ನಾನೇ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಎಲ್ಲಾ ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆ ಏನಿದೆ ಅದು ನಾನು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಎಲ್ಲಾ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯ. ತರ್ಕಶಾಸ್ತ್ರದ ಬಗ್ಗೆ ಕೇಳಿರ್ಬೋದು, ತರ್ಕ ಮಾಡ್ತಾರೆ ಕೆಲವು ಶಾಸ್ತ್ರಗಳ ಬಗ್ಗೆ, ಅದು ಹಾಗಿರ್ಬೋದು ಹೀಗಿರಬಹುದು ಅಂತ ವಿದ್ವಾಂಸರು ತರ್ಕ ಎಲ್ಲ ಮಾಡ್ತಾರೆ. ಆ ತರ್ಕದಲ್ಲಿ ಬರುವಂತಹ ತಾರ್ಕಿಕ ಅಂತ್ಯ ಏನುಂಟು ಅದು ನಾನು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅಕ್ಷರಗಳಲ್ಲಿ ನಾನು ಆದಿಂದ ಅಕ್ಷರ ಮಾಲೆ ಶುರುವಾಗುವುದು ಆ ಎಂಬ ಅಕ್ಷರದಿಂದ. ಆ ಅಕ್ಷರ ಮಾಲೆಯ ಆ ಅಕ್ಷರ ನಾನು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ನಾನೇ ಅಕ್ಷಯವಾದ ಕಾಲ. ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ, ನಾನೇ ಬ್ರಹ್ಮಗೂಢ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಸರ್ವಭಕ್ಷಕನಾದ ಮೃತ್ಯುವು ನಾನೇ, ಇನ್ನು ಹುಟ್ಟಲಿರುವ ಎಲ್ಲದರ ಉತ್ಪತ್ತಿ ತತ್ವ ನಾನೇ. ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀವಾಕು, ಸ್ಮೃತಿ, ಮೇಧಾಶಕ್ತಿ, ದೃಢತೆ ಮತ್ತು ತಾಳ್ಮೆ ನಾನು. ಸರ್ವಭಕ್ಷಕನಾದ, ಎಲ್ಲವನ್ನು ಸಂಹಾರ ಮಾಡುವವನು ನಾನೇ. ಎಲ್ಲವೂ ಒಂದು ದಿನ ಸಂಹಾರ ಆಗ್ತದೆ, ಅದಕ್ಕೂ ಕಾರಣ ನಾನೇ, ಅದು ಕೂಡ ನಾನೇ, ಅದು ನನ್ನಿಂದಲೇ ಆಗ್ತದೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಎಲ್ಲವನ್ನೂ ಉತ್ಪತ್ತಿ ಮಾಡುವವನು ಕೂಡ ನಾನೇ, ಎಲ್ಲದರ ಬೀಜ ಕೂಡ ನಾನೇ, ಎಲ್ಲರ ತಂದೆ ಕೂಡ ನಾನೇ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಸ್ತ್ರೀಯರಲ್ಲಿರುವ ಕೀರ್ತಿ, ಶ್ರೀ, ವಾಕು, ಸ್ಮೃತಿ, ಮೇಧಾಶಕ್ತಿ, ದೃಢತೆ ಮತ್ತು ತಾಳ್ಮೆ. ತಾಳ್ಮೆಯ ಸಾಕಾರ ಮೂರ್ತಿ ಸ್ತ್ರೀ ಅಂತ ಹೇಳ್ತಾರೆ ಅಲ್ವಾ. ಅದು ಆ ಸ್ತ್ರೀಯರಲ್ಲಿರುವಂತಹ ತಾಳ್ಮೆ ಏನಿದೆ ಅದು ನಾನು ಅಂತ ಹೇಳಿ ಕೃಷ್ಣ ಒತ್ತಿ ಹೇಳ್ತಾ ಇದ್ದಾನೆ. ಸಾಮವೇದದಲ್ಲಿ ಸ್ತೋತ್ರಗಳಲ್ಲಿ ನಾನು ಬೃಹತ್ ಸಾಮ, ಕಾವ್ಯದಲ್ಲಿ ಗಾಯತ್ರಿ, ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ, ಋತುಗಳಲ್ಲಿ ನಾನು ಕುಸುಮಾಕರವಾದ ವಸಂತ ಅಂತ ಹೇಳಿ ಯಾವುದೆಲ್ಲ ಉತ್ತಮವಾದದ್ದಿದೆ, ಯಾವುದೆಲ್ಲ ಉತ್ತಮವಾದಂತಹ ವಿಷಯಗಳಿದೆ ಅದೆಲ್ಲವೂ ಕೃಷ್ಣನೇ. ಎಲ್ಲಾ ವಿಭಾಗಗಳಲ್ಲಿ ಕೃಷ್ಣ ಉತ್ತಮವಾಗಿರುವಂತದ್ದನ್ನೇ ಅದೆಲ್ಲವೂ ನಾನೇ ಅಂತ ಹೇಳಿ ಇಲ್ಲಿ ಒಂದು ಅಂಶವನ್ನು, ನಿರ್ಣಾಯಕವಾದ ಅಂಶವನ್ನು ಇಲ್ಲಿ ಕೊಡ್ತಾ ಇದ್ದಾನೆ ಕೃಷ್ಣ.
ಮೋಸಗಾರರ ಜೂಜು ನಾನೇ, ತೇಜಸ್ವಿಗಳ ತೇಜಸ್ಸು ಕೂಡ ನಾನೇ, ನಾನೇ ಜಯ, ನಾನೇ ಸಾಹಸ, ಬಲಿಷ್ಠರ ಬಲವೂ ನಾನೇ. ಹಿಂದೆಯೂ ಹೇಳಿದ್ದಾನೆ, ಬಲವಂತರ ಬಲ ನಾನೇ ಅಂತ. ಮನುಷ್ಯರ ಬುದ್ಧಿಶಕ್ತಿಯು ನಾನೇ ಅಂತ ಹೇಳಿ ಕೃಷ್ಣ ಹಿಂದಿನ ಅಧ್ಯಾಯದಲ್ಲೂ ಹೇಳಿದ್ದಾನೆ. ಅದನ್ನೇ ಇಲ್ಲಿ ಪುನರುಚ್ಚರಿಸ್ತಾ ಇದ್ದಾನೆ ಕೃಷ್ಣ. ಮೋಸಗಾರರ ಜೂಜು ಅಂದ್ರೆ ಮೋಸಗಾರರ ಆ ಮೋಸ ಕೂಡ ನಾನೇ, ಅದಕ್ಕೆ ಪ್ರೇರೇಪಣೆ ಕೊಡುವವನು ಕೂಡ ನಾನೇ, ತೇಜಸ್ವಿಗಳ ತೇಜಸ್ಸು ಕೂಡ ನಾನೇ, ಎಲ್ಲವೂ ನಾನೇ ಅಂತ ಹೇಳಿ, ಪ್ರತಿಯೊಂದು ನನ್ನಿಂದಲೇ ಬಂದದ್ದು, ಎಲ್ಲವೂ ನಾನೇ ಅಂತ ಕೃಷ್ಣ ಪುನಃ ಪುನಃ ಹೇಳ್ತಾ ಇದ್ದಾನೆ. ವೃಷ್ಣಿ ವಂಶದರಲ್ಲಿ ನಾನು ವಾಸುದೇವ. ವೃಷ್ಣಿ ವಂಶ, ಕೃಷ್ಣನ ವಂಶ ವೃಷ್ಣಿ ವಂಶ, ಅದರಲ್ಲಿ ನಾನು ವಾಸುದೇವ. ಪಾಂಡವರಲ್ಲಿ ನಾನು ಅರ್ಜುನ. ಋಷಿಗಳಲ್ಲಿ ನಾನು ವ್ಯಾಸ. ಮಹಾಚಿಂತಕರಲ್ಲಿ ನಾನು ಉಶನ. ಪಾಂಡವರಲ್ಲಿ ಈಗ ಅರ್ಜುನ ಏನಿದ್ದಾನೆ, ಅದು ಕೂಡ ಈ ಪಾಂಡವರಲ್ಲಿ ಉತ್ತಮನಾದವನು ಅರ್ಜುನ, ಅದು ನಾನೇ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಋಷಿಗಳಲ್ಲಿ ನಾನು ವ್ಯಾಸ. ಮಹಾಭಾರತವಾದಂತಹ ವೇದವ್ಯಾಸಗಳ ಬಗ್ಗೆ ನಿಮಗೆ ಗೊತ್ತಿರುವುದು, ಆ ಋಷಿಯು ನಾನೇ. ಈಗಲೂ ಬದರಿಕಾಶ್ರಮದಲ್ಲಿ ಅವರು ಇದ್ದಾರೆ ಅಂತ ನಂಬ್ತೇವೆ ನಾವು. ಅಂತಹ ವ್ಯಾಸ ಋಷಿಗಳು ನಾನೇ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಮಹಾಚಿಂತಕರಲ್ಲಿ ನಾನು ಉಶನ. ಶಾಸನ ಅವಿಧೇಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆ. ಯಾರಿಗಾದ್ರೂ ಅವರ ತಪ್ಪಿಗೆ ಒಂದು ಶಿಕ್ಷೆ ಆಗಿದ್ರೆ ಅಂತಹ ಶಿಕ್ಷೆ ಕೂಡ ನಾನೇ. ಜಯವನ್ನು ಅರಸುವವರಲ್ಲಿ ನಾನು ನೀತಿ. ಗುಹ್ಯ ವಿಷಯದಲ್ಲಿ ನಾನು ಮೌನ. ಜ್ಞಾನಿಗಳ ಜ್ಞಾನ ನಾನು. ಜಯವನ್ನು ಅರಸಿಕೊಂಡು ಹೋಗ್ತಾರಲ್ಲ, ವಿಜಯಕ್ಕಾಗಿ ಹೋಗ್ತಾರಲ್ಲ, ಅಂತ ವಿಜಯ ಯಾರಿಗಾದ್ರೂ ಸಿಕ್ಕಿದ್ರೆ ಅಂತಹ ವಿಜಯ ನಾನು. ಗುಹ್ಯ ವಿಷಯದಲ್ಲಿ ನಾನು ಮೌನ. ಕೆಲವೊಂದು ವಿಷಯಗಳನ್ನು ಗುಹ್ಯವಾಗಿರ್ಬೇಕು, ಮೌನವಾಗಿರ್ಬೇಕು, ಅಂತಹ ಮೌನ ನಾನು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಜ್ಞಾನಿಗಳ ಜ್ಞಾನ ಕೂಡ ನಾನು. ಕೃಷ್ಣ ಹೇಳ್ತಾನೆ, ಅರ್ಜುನ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ. ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಇಲ್ಲಿ ನಾನಿಲ್ಲದೆ ಯಾವುದೂ ನಡೆಯುವುದಿಲ್ಲ. ತೃಣಮಪಿ ನಚಲತಿ ತೇನ ವಿನ ಅಂತ ಹಿಂದೆ ನಾವು ಹೇಳಿದ್ದೇವೆ. ಅದೇ ರೀತಿ ಎಲ್ಲವೂ ನನ್ನಿಂದಲೇ ಉತ್ಪತ್ತಿ ಆಯಿತು, ಎಲ್ಲವೂ ನನ್ನಲ್ಲೇ ಇದೆ, ನಾನು ಎಲ್ಲದರಲ್ಲೂ ಇದ್ದೇನೆ, ಎಲ್ಲವೂ ನನ್ನಿಂದಲೇ, ಎಲ್ಲವೂ ನನ್ನಿಂದಲೇ ಅಂತ ಹೇಳಿ ಕೃಷ್ಣ ಇದೊಂದು ನನ್ನ ಅಂಶ ಮಾತ್ರ. ಅಂದ್ರೆ ಎಲ್ಲವೂ ಪ್ರಧಾನ ಅಂಶಗಳನ್ನು ಮಾತ್ರ ನಾನು ಹೇಳಿದ್ದೇನೆ, ಕೆಲವು ಗ್ಲಿಮ್ಸ್, ಕೆಲವು ಸ್ಯಾಂಪಲ್ಗಳನ್ನು ಮಾತ್ರ ನಾನು ಇಲ್ಲಿ ಕೊಟ್ಟಿದ್ದೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷತು ಉದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋಮಯ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಅಷ್ಟೇ ಅಂತ, ಒಂದು ಗ್ಲಿಮ್ಸ್ ಅಷ್ಟೇ, ಒಂದು ಸಣ್ಣ ಸೂಚನೆ, ಸ್ವಲ್ಪವೇ ನಾನು ನಿನಗೆ ಹೇಳಿದ್ದು, ಇನ್ನೂ ಅನಂತವಾಗಿದೆ ನನ್ನ ಸಿರಿಗಳು ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ನೀನು ಕೇಳಿದ್ದು ಸ್ವಲ್ಪ ಮಾತ್ರ, ಇನ್ನೂ ಹೇಳ್ಬೇಕಾದದ್ದು ತುಂಬಾ ಇದೆ. ನಾನು ಇನ್ನೂ ತುಂಬಾ ರೀತಿಯಲ್ಲಿ ಅತೀತನಾಗಿದ್ದೇನೆ. ನನ್ನ ಗುಣಗಳು ಇನ್ನೂ ತುಂಬಾ ಉಂಟು. ಕೆಲವನ್ನಷ್ಟೇ ನಾನು ನಿಮಗೆ ಇಲ್ಲಿ ನಿನಗೆ ತೋರಿಸಿಕೊಟ್ಟಿದ್ದೇನೆ, ಹೇಳಿದ್ದೇನೆ ಅಂತ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಎಲ್ಲಾ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಎಂದು ತಿಳಿ. ಈ ಲೋಕದಲ್ಲಿ, ಈ ವಿಶ್ವದಲ್ಲಿ ಏನಾದ್ರೂ ಒಂದು ಸುಂದರವಾದದ್ದು ಇದೆ ಅಂತ ಇದ್ರೆ ಅದು ಕೃಷ್ಣನದ್ದು. ಒಂದು ಶ್ರೀಮಂತವಾದಂತ ಏನಾದ್ರೂ ಒಂದು ಇದೆ ಅಂತ ಆದ್ರೆ ಅದು ಕೃಷ್ಣನದ್ದು, ಬೇರೆ ಯಾರ್ದು ಅಲ್ಲ. ಅದೆಲ್ಲ ಕೃಷ್ಣನದ್ದೆಲ್ಲವೂ ನನ್ನದೇ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಆಮೇಲೆ ಕೃಷ್ಣ ಹೇಳ್ತಾನೆ, ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಒಂದು ಅಂಶದಿಂದ ನಾನು ಇಡೀ ವಿಶ್ವವನ್ನು ಇಲ್ಲಿ ವ್ಯಾಪಿಸಿದ್ದೇನೆ. ಇದನ್ನೆಲ್ಲ ಅರಿತು ನಿನ್ಗೇನಾಗ್ಬೇಕು ಅಂತ ಕೃಷ್ಣ ಕೇಳ್ತಾನೆ. ಇಷ್ಟು ನಿನ್ಗೆ ನಾನು ಹೇಳಿದ್ದೇನಲ್ಲ, ಇದನ್ನು ಕೇಳಿ ನೀನು ನನ್ಗೆ ಶರಣಾಗ್ಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ನನ್ನ ಬಗ್ಗೆ ನಾನು ಎಷ್ಟು ಹೇಳಿ ನಿನ್ಗೆ? ನನ್ನ ಬಗ್ಗೆ ಹೇಳಿದಷ್ಟು ಮುಗಿಯುವುದಿಲ್ಲ. ಕೃಷ್ಣನೇ ಹೇಳುವಂತದ್ದು ಮಾತಿದು. ನನ್ನ ಬಗ್ಗೆ ಎಷ್ಟು ಹೇಳಲಿ ಅರ್ಜುನ, ನನ್ನ ಬಗ್ಗೆ ಹೇಳಿದಷ್ಟು ಮುಗಿಯಲಾರದು. ಅಷ್ಟು ಯಾಕೆ ಹೀಗೆ ಹೇಳ್ತಾನೆ ಅಂತ ಹೇಳಿದ್ರೆ, ನಮ್ಮ ಬಾಹ್ಯ ಇಂದ್ರಿಯಗಳಿಂದ ಇದನ್ನು
ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಇದೆ ಅವನ ಅನಂತ ಸಿರಿಗಳು, ಆದ್ರೆ ನಮ್ಮಿಂದ ಅದನ್ನು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಲೋಚನೆ ಶಕ್ತಿಗೆ ಅದು ಮೀರಿದ್ದು, ನಮ್ಮ ಮನಸ್ಸಿಗೆ ಅದು ಹೊಳೆಯುವುದಿಲ್ಲ, ನಮಗೆ ಅರ್ಥ ಆಗುವುದಿಲ್ಲ. ಈ ಜಗತ್ತಿನ ಸೃಷ್ಟಿಯಲ್ಲಿ ಏನು ಸುಂದರವಾಗಿದೆ, ಏನೆಲ್ಲ ಇದೆಯೋ ಅದೆಲ್ಲ ನನ್ನ ಒಂದು ಕಿಡಿ ಮಾತ್ರ, ಒಂದು ತುಣುಕು ಮಾತ್ರ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ನೀನ್ ಆಲೋಚನೆ ಮಾಡು, ಇಷ್ಟು ಸಣ್ಣ ಕಿಡಿಯಿಂದಲೇ ಇಷ್ಟೆಲ್ಲ ನಾನು ವಿಷಯ ಹೇಳಿರುವಾಗ ನನ್ನ ಪೂರ್ಣ ಅಂಶ ಹೇಗಿರ್ಬೋದು ಅಂತ ಹೇಳಿ ನೀನು ಆಲೋಚನೆ ಮಾಡು. ಆದ್ರಿಂದ ನಿನಗೆಷ್ಟು ಬೇಕೋ ನಾನು ಅಷ್ಟು ತಿಳಿಸಿದ್ದೇನೆ. ನೀನು ನಿನ್ನ ಕೆಲಸ ಮಾಡು, ಭಕ್ತಿ ಮಾಡು, ನಾನು ನನ್ನ ಕೆಲಸವನ್ನು ಮಾಡ್ತೇನೆ. ಅಂದ್ರೆ ಅದಕ್ಕೆ ಬೇಕಾದ ಜ್ಞಾನವನ್ನು ನಾನು ನಿನಗೆ ಕೊಡ್ತಾ ಹೋಗ್ತೇನೆ. ನೀನು ನನ್ನಲ್ಲಿಗೆ ಬರುವಂತಹ ದಾರಿಯನ್ನು ನಾನು ನಿನಗೆ ತೋರಿಸ್ತೇನೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಕೆಲವು ನಾವು ಹಾಗೆ ತುಂಬಾ ಕ್ವಶನ್ ಮಾಡ್ತಾ ಹೋಗ್ತೇವೆ, ತುಂಬಾ ಪ್ರಶ್ನೆ ಮಾಡ್ತೇವೆ. ಅದ್ಯಾಕೆ ಹಾಗೆ, ಅದ್ಯಾಕೆ ಹೀಗೆ. ಕೆಲವು ಸಲ ನಮ್ಮ ಜ್ಞಾನಕ್ಕೋಸ್ಕರ, ಕೆಲವು ಸಲ ಕುತರ್ಕದಿಂದ, ಅಂದ್ರೆ ಹೌದಾ ಅಲ್ವಾ ಅಂತ ಹೇಳೋ ಒಂದು ಪ್ರಶ್ನೆ. ಕಲಿಸುವವರನ್ನು ಅಥವಾ ಜ್ಞಾನ ಕೊಡುವವರನ್ನು ಒಂದು ಜಿಜ್ಞಾಸೆ ಸಿಲುಕಿಸಿ ಹಾಕಿಸ್ಲಿಕ್ಕೆ ನಾವು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇರ್ತೇವೆ. ಅದರಿಂದ ಕೃಷ್ಣ ಹೇಳ್ತಾನೆ ಇಲ್ಲಿ, ನಿನಗೆ ಎಷ್ಟು ಬೇಕೋ ನೀನು ಅಷ್ಟು ಕಲ್ತುಕೋ, ಆಮೇಲೆ ನನಗೆ ಶರಣಾಗು. ಆಳಕ್ಕೆ ಇಳಿದಷ್ಟು ಅದು ಆಳಕ್ಕೆ ಹೋಗ್ತಾ ಇರ್ತದೆ. ಆದ್ರಿಂದ ನಾವೆಷ್ಟು ಆಳಕ್ಕೆ ಇಳಿಬೇಕು ಅಷ್ಟು ಆಳಕ್ಕೆ ಇಳಿದು ನಮ್ಮ ಸಂಶಯಗಳನ್ನು ನಿವಾರಿಸಿಕೊಂಡು ಅವನು ಕೃಷ್ಣ ಇಲ್ಲಿ ಭಗವದ್ಗೀತೆಯಲ್ಲಿ ಸ್ವತಃ ಅವನೇ ಹೇಳಿದ ಮಾತು ಇದು, ಬೇರೆ ಯಾರು ಹೇಳಿದ್ದಲ್ಲ. ಬೇರೆ ಯಾರು ಹೇಳಿದ್ದಾದ್ರೆ ನಾವು ಕ್ವಶನ್ ಮಾಡ್ಬೋದಿತ್ತು. ಕೃಷ್ಣನೇ ಸ್ವತಃ ಹೇಳಿದ್ರಿಂದ ಇದೆಲ್ಲವೂ ಕೃಷ್ಣ ಅಂತ ಹೇಳಿ ನಮಗೆ ಅರ್ಥ ಆಗುದು. ಅರ್ಜುನನೇ ನಂಬಿದ್ದಾನೆ, ಇನ್ನು ನಾವು ನಂಬಬೇಕು, ಬಿಡುವುದು ನಮಗೆ ಬಿಟ್ಟದ್ದು. ನಾವು ನಂಬಲೇಬೇಕು ಇದನ್ನು, ಆಗ ಮಾತ್ರ ನಮಗೆ ಬಿಡುಗಡೆಯ ದಾರಿ ಕಾಣ್ತದೆ. ಈ ವಿವರವಾದ ಜ್ಞಾನದ ಅಗತ್ಯವೇನು, ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಇದು 10ನೇ ಅಧ್ಯಾಯದ ಸಾರಾಂಶ. ಶುದ್ಧ ಭಕ್ತಿ ಅಂದ್ರೆ ಭಗವದ್ಗೀತೆಯ ಸಾರ. ಹೇಳಿದಲ್ಲ, ಚತುಶ್ಲೋಕಿ ಭಗವದ್ಗೀತೆ ಅಂತ ಅಂದ್ರೆ ಕೃಷ್ಣ ಅವನ ಸೃಷ್ಟಿಯ ಬಗ್ಗೆ ಹೇಳ್ತಾನೆ, ಆಮೇಲೆ ಭಕ್ತರ ಸಂಬಂಧದ ಬಗ್ಗೆ ಇಲ್ಲಿ ಹೇಳ್ತಾನೆ, ಆಮೇಲೆ ಶುದ್ಧ ಭಕ್ತರು ನನ್ನಲ್ಲಿ ವಾಸಿಸುತ್ತಾರೆ, ಅವರು ಪರಸ್ಪರವಾಗಿ ನನ್ನ ಬಗ್ಗೆ ಮಾತನಾಡುತ್ತಾ ಸಂತೋಷವನ್ನು ಅನುಭವಿಸ್ತಾರೆ, ಅದರಿಂದ ಆನಂದ ಅವರು ಪಡೀತಾರೆ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾನೆ. ಅದು ಭಗವದ್ಗೀತೆಯ ಸಾರ, ಶುದ್ಧ ಭಕ್ತರ ಬಗ್ಗೆ ಕೃಷ್ಣ ಹೇಳುವಂತಹ ಮಾತು. ಆಮೇಲೆ ಅರ್ಜುನ ಇಷ್ಟೆಲ್ಲ ಹೇಳಿದ ಮೇಲೆ ಅರ್ಜುನ ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನು, ಅಂದ್ರೆ ಪರಮಪುರುಷ, ದೇವೋತ್ತಮ ಪರಮಪುರುಷ ಕೃಷ್ಣ ಅಂತ ಹೇಳುವುದನ್ನು ಸ್ವೀಕರಿಸ್ತಾನೆ. ಅರ್ಜುನ ಅವನಿಗೆ ಮನದಟ್ಟಾಗ್ತದೆ, ಕೃಷ್ಣನಿಗಿಂತ ಮೇಲೆ ಯಾರೂ ಇಲ್ಲ, ನನ್ನ ಎಲ್ಲಾ ಪರಿಹಾರಗಳಿಗೆ, ಎಲ್ಲಾ ಸಂಶಯಗಳಿಗೆ ಪರಿಹಾರವನ್ನು ಒದಗಿಸುವವನು ಕೃಷ್ಣ ಮಾತ್ರ ಅಂತ ಹೇಳಿ ಅವನಿಗೆ ಅರ್ಥ ಆಗ್ತದೆ. ಅದರಿಂದ ಅವನ ಪರಮೋಚ್ಚ ಸ್ಥಾನವನ್ನು ಒಪ್ಪಿಕೊಳ್ತಾನೆ. ಕೃಷ್ಣ ನೀನೇ ದೇವೋತ್ತಮ ಪರಮಪುರುಷ, ನಿನ್ನಿಂದ ಮಿಗಿಲಾದವರು ಯಾರೂ ಇಲ್ಲ. ಇದನ್ನು ಹಿಂದೆ ನಾನು ಕೇಳಿದ್ದೇನೆ, ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಋಷಿಗಳು ಅವರು ಬರೆದಂತಹ ಗ್ರಂಥಗಳಲ್ಲಿ ನಾನು ಇದನ್ನು ಓದಿದ್ದೇನೆ, ಕೇಳಿದ್ದೇನೆ. ಆದ್ರೆ ಇವತ್ತು ನೀನಾಗಿಯೇ ಇದನ್ನು ಹೇಳಿದ್ದಿ, ನಿನ್ನ ಬಾಯಿಂದಲೇ ನೀನು ಇದನ್ನು ನನಗೆ ಹೇಳಿದ್ದಿ. ಇನ್ನು ನನಗೆ ಯಾವುದೇ ಸಂಶಯ ಇಲ್ಲ, ನೀನೇ ದೇವರು, ನೀನೇ ಭಗವಂತ ಅಂತ ಹೇಳೋದ್ರಲ್ಲಿ ನನಗೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಅರ್ಜುನ ಮನಸ್ಸಾರೆಯಾಗಿ ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನು ಸ್ವೀಕರಿಸ್ತಾನೆ. ಅವನಿಗೀಗ ಯಾವುದೇ ಸಂಶಯ ಇಲ್ಲ, ಕೃಷ್ಣನನ್ನು ಬಿಟ್ರೆ ಯಾರೂ ಗತಿ ಇಲ್ಲ, ಕೃಷ್ಣನೇ ಉನ್ನತ ಸ್ಥಾನದಲ್ಲಿರೋರು, ಉತ್ತಮನು ಅಂತ ಹೇಳಿ ಅವನು ನಮ್ದು ಬೇರೆ ಯಾವ ಅವರಿಗೆ ದ್ವಂದ್ವವೇ ಇಲ್ಲ. ಈಗ ಆ ದೇವರು ಮುಖ್ಯವೋ, ಈ ದೇವರು ಮುಖ್ಯವೋ, ಅದು ಮುಖ್ಯವೋ, ಇದು ಮುಖ್ಯವೋ ಅಂತ ಹೇಳಿ ಎಲ್ಲಿಯೂ ಅವನು ಹುಡುಕಾಟ ಮಾಡುವ ಅಗತ್ಯ ಇಲ್ಲ. ಕೃಷ್ಣನಿಗೆ ಶರಣಾಗತನಾಗಿದ್ದಾನೆ ಅವನು. ಆಗ ಕೃಷ್ಣ ತನ್ನ ಐಶ್ವರ್ಯಗಳ ಬಗ್ಗೆ ಅರ್ಜುನನಿಗೆ ವಿವರಿಸ್ತಾನೆ. ಎಲ್ಲೆಲ್ಲೇ ನಾನಿದ್ದೇನೆ, ಅರ್ಜುನ ಕೇಳ್ತಾನಲ್ಲ, ನಾನು ಯಾವ ರೀತಿ ನಿನ್ನನ್ನು ಧ್ಯಾನ ಮಾಡ್ಬೇಕು, ಯಾವ ರೀತಿ ನಿನ್ನ ಸ್ಮರಣೆ ಮಾಡ್ಬೇಕು ಅಂತ ಕೇಳುವಾಗ ಕೃಷ್ಣ ತನ್ನೆಲ್ಲಾ ಶಕ್ತಿಗಳ ಬಗ್ಗೆ, ತನ್ನೆಲ್ಲಾ ವಿಭೂತಿಗಳ ಬಗ್ಗೆ ವಿವರಿಸ್ತಾನೆ. ಎಲ್ಲೆಲ್ಲಿ ನಾನಿದ್ದೇನೆ, ಯಾವುದೆಲ್ಲ ನಾನು, ಎಲ್ಲ ಉತ್ತಮವಾದ, ಎಲ್ಲಾ ವಿಭಾಗದಲ್ಲಿ ಉತ್ತಮವಾದಂತ ಅಂಶ ನಾನು ಅಂತ ಹೇಳಿ ಕೃಷ್ಣ ಇಲ್ಲಿ ಘೋಷಣೆ ಮಾಡ್ತಾನೆ.
ಇದು 10ನೇ ಅಧ್ಯಾಯದ ಸಾರಾಂಶ.